ದಸರಾ ಎಷ್ಟೊಂದು ಸುಂದರ. ವೀಕ್ಷಕರು, ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತಿನ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಈಸ್ಟರ್ನ್ ಮಸಾಲೆ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ. ಮೈಸೂರು ದಸರಾ ಎಷ್ಟು ಸುಂದರ ಅಲ್ವಾ? ಮೈಸೂರಲ್ಲಿ ಪ್ರತಿನಿತ್ಯ ಪೂಜೆ ಜೊತೆಗೆ ಹಬ್ಬದ ವಾತಾವರಣ. ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಅಷ್ಟೇ ಹಬ್ಬದ ವಾತಾವರಣ, ಜೊತೆಗೆ ಸಂಗೀತ, ಜೊತೆಗೆ ಅಡುಗೆ. ಹೆಂಗೆ ಸೂಪರ್ ಅಲ್ಲ? ಹಾಗಾದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರು? ನಮಗೋಸ್ಕರ ಯಾವ ವಿಶೇಷವಾದಂತ ಅಡುಗೆಯನ್ನ ಹೇಳ್ಕೊಡ್ತಾರೆ, ಯಾವ ವಿಶೇಷವಾದಂತ ಹಾಡುಗಳನ್ನ ಹಾಡ್ತಾರೆ ಅಂತ ಕಾಯ್ತಾ ಇದ್ದೀರಲ್ಲ? ನೀವೆಷ್ಟು ಕಾಯ್ತಾ ಇದ್ದೀರೋ ಅಷ್ಟೇ ಕುತೂಹಲ ನನಗೂ ಕೂಡ ಇದೆ. ಆದ್ರೆ ಯಾರು ಅಂತ ನನಗೂ ಗೊತ್ತಾಗ್ಲಿಲ್ಲ ರೀ. ಯಾರು ಅಂತ ನಾನು ತಿಳ್ಕೊಂಬರ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ವಿಶೇಷತೆ ಏನು ಅಂತ ನೀವು ತಿಳ್ಕೊಳ್ಳಿ. ಇವತ್ತು 7ನೇ ದಿನ ದೇವಿ ಕಾತ್ಯಾಯಿನಿ ಅಥವಾ ಚಂಡಿಕಾ ದೇವಿಯ ರೂಪಿನಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ. ಚಂಡಿಕಾ ಅಂತ ಅಂದರೆ ಏನು ಅಂದರೆ, ಯಾವುದೇ ಕಾರಣದಿಂದ ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದಿರೋದು ಯಾವುದೋ ಅದು ಚಂಡಿ ಅಥವಾ ಚಾಮುಂಡಿ ಅಂತ ಹೆಸರು. ಅವಳು ಯಾವಾಗಲೂ ಅಷ್ಟೇ, ಒಂದು ಹೆಜ್ಜೆ ಮುಂದಿಟ್ಟರೆ ಅದನ್ನು ಯಾವಾಗಲೂ ವಾಪಸ್ ತೆಗೆಯೋದೇ ಇಲ್ಲ. ಅದಕ್ಕೋಸ್ಕರ ಅವಳನ್ನ ಚಂಡಿಕಾ ದೇವಿ ಅಂತಾನು ಕರೆದರು. ಇನ್ನೂ ಒಂದು ಇವಳನ್ನ ಕಾತ್ಯಾಯಿನಿ ಅಂತ ಯಾತಕ್ಕಂತ ಅಂದರು ಅಂದರೆ, ಯಾವುದೇ ವಿಧವಾದಂಥ ಘರ್ಷಣೆ ಉಂಟಾದರೆ, ಯಾರ ಜೊತೆಯಲ್ಲಿ ಘರ್ಷಣೆ ಉಂಟಾದರೂ ಕೂಡ ಅವುಗಳನ್ನು ಯಾವುದೇ ವಿಧವಾದಂಥ ಭಯ ಇಲ್ಲದೆ ತಾನು ನಿರ್ಭಯವಾಗಿ ಹೋರಾಟವನ್ನು ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವಳು ಯಾವಳೋ ಅಂತ ಅವಳನ್ನೇ ಚಂಡಿಕಾದೇವಿ ಅಥವಾ ಕಾತ್ಯಾಯಿನಿ. ಕಾತ್ಯಾಯಿನಿ ಅಥವಾ ಚಂಡಿಕಾದೇವಿ ಕೇವಲ ಯುದ್ಧವನ್ನು ಮಾಡ್ತೇನೆ ಅನ್ನುವ ದೃಷ್ಟಿಯಿಂದ ಅಲ್ಲಿಗೆ ಬರದೆ ಸರ್ವಾಭರಣ ಭೂಷಿತಳಾಗಿ ಅಲ್ಲಿ ಬಂದಿದ್ದಾಳೆ. ವಾಹನದ ಮೇಲೆ ಕೂತ್ಕೊಂಡು ಬಂದಿದ್ದಾಳೆ. ಅವುಗಳನ್ನು ಮಹಿಷಿ ನೋಡ್ತಾನೆ. ನೋಡಿ, ಏನು ಇವಳು ನಿನ್ನೆ ದಿನ ಈ ಥರ ಇದ್ದು ಇವತ್ತು ಸರ್ವಾಭರಣ ಭೂಷಿತಳಾಗಿದ್ದಾಳಲ್ಲ, ಇವಳನ್ನು ನಾನು ಎದುರಿಸೋದು ಯಾವ ಥರ ಅಂತೇಳಿ ಅವನಿಗೆ ಯೋಚನೆ ಆರಂಭ ಆಗುತ್ತೆ. ಆಗ ಇದ್ದಕ್ಕಿದ್ದಾಗೆ ಅವಳು ಗೌರಿಯ ರೂಪನ್ನು ತಾಳ್ತಾಳೆ. ಇಲ್ಲಿ ಗೌರಿ ಅಂತ ಅಂದರೆ ಏನು ಅಂತ ಅಂದರೆ, ಯಾವುದೇ ವಿಧವಾದಂಥ ಭಯ ಇಲ್ಲದೆ ಅಥವಾ ಯಾವುದೇ ವಿಧವಾದಂಥ ಘರ್ಷಣೆ ಉಂಟಾದರೆ ಅಥವಾ ಯಾವುದೇ ವಿಧವಾದಂಥ ವಿಧ್ವಂಸಗಳು ಉಂಟಾದರೆ ಅಂಥವುಗಳನ್ನು ಮಟ್ಟ ಆಗ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಗೌರಿ ದೇವಿಗೆ ಮಾತ್ರ. ಅವಳು ಕೇವಲ ಮಂಗಳವನ್ನು ಉಂಟು ಮಾಡತಕ್ಕಂಥವಳಲ್ಲ, ಸಮಯ ಬಂದರೆ ಧ್ವಂಸವನ್ನು ಮಾಡಿ ಆ ದುಷ್ಟರನ್ನು ಶಿಕ್ಷೆ ಮಾಡತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವಳು ಯಾವಳು, ಅವಳನ್ನು ಗೌರಿ ಅಂತಾನು ಕರೆದರು, ಪಾರ್ವತಿ ಅಂತಾನು ಕರೆದರು, ಶಿವೆ ಅಂತಾನು ಕರೆದರು, ಕಾತ್ಯಾಯಿನಿ ಅಂತಾನು ಕರೆದರು, ಅಂಬಿಕಾದೇವಿ ಅಂತಾನು ಕರೆದರು. ಈ ಅಂಬಿಕಾದೇವಿಯಲ್ಲಿ ಮುಖ್ಯವಾದಂಥ ವಿಚಾರ ಏನು ಅಂತ ಅಂದರೆ, ಇಲ್ಲಿ ತನ್ನದೇ ಆದಂಥ ಆಯುಧಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡ್ತಾಳೆ. ಆದ್ದರಿಂದ ಅವಳನ್ನ ಅಂಬಿಕಾ ಅಂತ ಕರೆದರು. ದೇವಿ ಅಂತ ಕೊನೆಯಲ್ಲಿ ಯಾತ ಕರೆಯುವುದು ಅಂತ ಅಂದರೆ, ಆಯುಧಗಳನ್ನು ಪ್ರಯೋಗ ಮಾಡಿ ಸಾಮರ್ಥ್ಯದಿಂದ ರಾಕ್ಷಸನನ್ನು ಗೆದ್ದಂಥದ್ದಕ್ಕೆ ಇವಳಿಗೆ ಅಂಬಿಕಾದೇವಿ ಅಂತ ಕರೆದರು. ದೇವಿ ತನ್ನ ಆಯುಧಗಳನ್ನು ಬದಲಾಯಿಸ್ತಾ ಹೋಗ್ತಾಳೆ. ಅದನ್ನು ನೋಡಿದಂಥ ರಾಕ್ಷಸ, ಇವಳು ಎಂಥ ಸಾಮರ್ಥ್ಯ ಉಳ್ಳವಳು, ಇವಳ ಬಗ್ಗೆ ನಾನು ಏನನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನುವ ವಿಚಾರ ಅವನ ಮನಸ್ಸಿಗೆ ಸಂಪೂರ್ಣವಾಗಿ ಬರ್ತದೆ. ಆದರೂ ಕೂಡ ಆ ದೇವಿಗೆ ಅವನು ಮಣಿಯದೇ ಹೋಗ್ತಾನೆ. ಆದರೆ ದೇವಿ ತನ್ನ ಆಯುಧಗಳ ಮೂಲಕ ತನ್ನ ಆಯುಧಗಳನ್ನು ಅವನ ಮೇಲೆ ಪ್ರಯೋಗ ಮಾಡ್ತಾ 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 ಅವನ ಮನಸ್ಸಿಗೆ ಬರ್ತದೆ, ನನಗೆ ಸೋಲು ಗ್ಯಾರಂಟಿ, ಸಾವು ಗ್ಯಾರಂಟಿ, ಇವಳನ್ನು ನಾನು ಗೆಲ್ಲೋಕೆ ಆಗುವುದೇ ಇಲ್ಲ ಅಂಥೇಳಿ. ಅದಕ್ಕೆ ಬಹುಶಃ ಅವಳನ್ನು ಚಂಡಿಕಾದೇವಿ ಅಂತ ಕರೆದಿರ್ಬೋದು. ಯಾವುದೇ ಕಾರಣದಿಂದ ತಾನು ಇಟ್ಟ ಹೆಜ್ಜೆಯನ್ನು ವಾಪಸ್ ಯಾವಾಗ ತಗೊಳ್ಳಲ್ವೋ ಆಗ ಅವನಿಗೂ ಕೂಡ ಮನಸ್ಸಿಗೆ ಬರ್ತದೆ, ಇನ್ನು ಮುಂದೆ ನನ್ನ ಸಾವು ಗ್ಯಾರಂಟಿ ಅನ್ನೋ ತೀರ್ಮಾನಕ್ಕೆ ಅವನು ಬರ್ತಾ ಇದ್ದಾನೆ. ಇವತ್ತಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿಶೇಷವಾದಂತ ಅತಿಥಿ ಯಾರು ಅಂತ ನನಗೆ ಗೊತ್ತಾಯ್ತು. ಅಚ್ಚುಮೆಚ್ಚಿನ ಅಂತ ಹೇಳಿದ್ಮೇಲೆ ಇವರು ನಮ್ಮೆಲ್ರಿಗೂ ಫೇವ್ರೆಟ್ ಅಲ್ವಾ? ಯಾರಿದು? ಬೆಳ್ಳಿತೆರೆ ಹಾಗೂ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ. ನಿರ್ದೇಶನ, ಸಂಗೀತ, ಸಾಹಿತ್ಯ, ಜೊತೆಗೆ ನಟನೆ. ಸಿಕ್ಕಾಪಟ್ಟೆ ಫೇಮಸ್ ರೀ. ಇವ್ರು ನೋಡಕ್ಕೆ ಇವ್ರು ಹಿಂಗ ಅಂತ ಅನ್ಸುತ್ತೆ, ಬಟ್ ಅವ್ರು ಮಾಡೋ ಕಾಮಿಡಿ ಪಂಚಸ್ಸು, ಅವ್ರು ಕೊಡೋ ಸಂಗೀತ ವಾರೇ ವಾ ಅಂತ ಅನ್ಸುತ್ತೆ. ಇವರ ಸಂಗೀತ ಮನಮೋಹಕ, ನಟನೆ ಮನೋಹರ. ಇಷ್ಟೆಲ್ಲ ಹೇಳಿದೀನಿ, ಯಾರಿದು ಅಂತ ಗೊತ್ತಾಗಿರ್ಬೇಕಲ್ಲ?
ಗೊತ್ತಾಯ್ತಾ? ಮನ 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 ಯಾರು? ಕರೆಕ್ಟ್, ಇವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿ ಮನೋಹರ್ ಅವರು. ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಬೇಡ, ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಓಕೆ, ಬಂದ ರಾಜಾದಿರಾಜ. ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ರಾಜವನ್ನ ಬಂದ್ಬಿಟ್ಟಿದ್ದೀರಾ. ಭೀಮಸೇನ ನಳಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಅಂದರೆ ಕಿಚನಲ್ಲಿ ಮಾತ್ರ ಹಾಡು ಹಾಡು ಇದು. ಈಗ ಅಂದ್ರೆ ಈ ಗಂಡಸರು ಅಡಿಗೆ ಮಾಡಾಗ ಒಂಥರ ಗಿಲ್ಟಿ ಫೀಲಿಂಗ್ ಇರುತ್ತೆ. ಆ ಸಮಾಧಾನಕ್ಕೆ ಈ ತರ ಹಾಡು ಹಾಡ್ತಾ ಇರೋದು. ಓಕೆ, ಸೊ ಹಾಡಿನ ಜೊತೆಗೆ ದಸರಾ ಹಬ್ಬದ ಶುಭಾಶಯಗಳು. ನಿಮಗೂ ದಸರಾ ಹಬ್ಬದ ಶುಭಾಶಯಗಳು, ಹಾಗೆ ಎಲ್ಲ ಸಮಸ್ತ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಧನ್ಯವಾದಗಳು. ನಿಜವಾಗ್ಲೂ ನನಗೆ ಎರಡು ಕಾಲು ನಿಲ್ತಾ ಇಲ್ಲ ಇಲ್ಲಿ ನೀವು ಬಂದಿರೋ ಖುಷಿಗೆ. ಹಬ್ಬ ಕಂಟ್ರೋಲ್ ಮಾಡ್ಕೊಳ್ಳಿ. ಕಂಟ್ರೋಲ್ ಮಾಡ್ಕೊಳ್ಳ. ಓಕೆ, ಕಂಟ್ರೋಲ್. ಈಗ ಇದೇ ಖುಷಿಯಲ್ಲಿ ಹಾಡ್ ಹಾಡ್ತಾ ಸಂಗೀತ ನುಡಿಸ್ತಾ ಅಡಿಗೆ ಮಾಡೋಣ. ಅಡಿಗೆಯಲ್ಲೇ ಸಂಗೀತ ಮಾಡೋಣ ಅಷ್ಟೇ. ಸಂಗೀತ ಸಂಗೀತದ ಅಡಿಗೆ ಅಲ್ಲಿ ಸಂಗೀತ ಸ್ಟುಡಿಯೋದಲ್ಲಿ ಸಂಗೀತದ ಅಡಿಗೆ, ಇಲ್ಲಿ ಇದರಲ್ಲಿ ಈ ಅಡಿಗೆಯಲ್ಲಿ ಸಂಗೀತ ಕೇಳೋಣ. ಈ ಅಡಿಗೆಲ್ಲೇ ಸಂಗೀತ. ಸಂಗೀತ ಅಂದ್ರೆ ನಾಲಿಗೆಗೆ ಸಂಗೀತ ಇದು. ಒಂದ್ಸಲ ಮ್ಯೂಸಿಕ್ ಬಾರಿಸ್ಬಿಡಿ. ಸಾಕಲ್ಲ? ಸೂಪರ್. ಓಕೆ, ಸ್ಪೂನ್ ಕೊಟ್ಬಿಡಿ ಇವಾಗ. ಇದಿರ್ಲಿ. ನನಗೋಸ್ಕರ ದಸರಾ ಸ್ಪೆಷಲ್ ಏನ್ ಮಾಡ್ತಾ ಇದ್ದೀರಾ? ಪನ್ನೀರ್ ಖೀರು. ಪನ್ನೀರ್ ಖೀರಾ? ಯಾರು ಹೇಳ್ಕೊಟ್ಟಿದ್ದು? ಸುಳ್ಳು ಹೇಳ್ಬಾರ್ದು. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ಕಲ್ತಿದ್ದು. ಪನ್ನೀರ್ ಖೀರ್ ಅಂತ ಹೇಳ್ಬೋದು, ನಂದಾರದಿಂದ ಮನ್ನೀರ್ ಖೀರ್ ಅಂತ ಹೇಳ್ಬೋದು. ಮನ್ನೀರ್ ಖೀರ್ ಚೆನ್ನಾಗಿದೆ. ಮನ್ನೀರ್ ಖೀರ್ ಅಥವಾ ಪನ್ನೀರ್ ಖೀರ್ ಯಾವ್ದೋ ಶುರು ಮಾಡೋಣ ಹಾಗಾದ್ರೆ. ಸರಿ, ಪನ್ನೀರ್ ಖೀರ್ಗೆ ಏನೇನ್ ಸಾಮಗ್ರಿಗಳು ತಗೊಂಡಿದ್ದೀರಾ ನಿಮ್ಮನ್ ಬಿಟ್ಟು? ಪನ್ನೀರ್, ಗಿಟಾರ್, ಸಿತಾರ್. ನಾನು ಇನ್ನು ಆ ಗುಂಗಿಂದ ಬಂದಿಲ್ಲ. ಪನ್ನೀರ್, ಕೋಪ ಮಾಡ್ಕೊಬೇಡಿ. ಕೋಪ ಅಲ್ಲ, ಗಿಟಾರ್ನೆಲ್ಲ ಹೆಂಗ್ ಖೀರ್ ಮಾಡ್ತೀರಾ ಅಂತ. ಅದು ಸ್ಟುಡಿಯೋದಿಂದ ಬಂದಾಗ ಹಾಗೆ ಇನ್ನು ಇರಿ, ಒಂದ್ ನಿಮಿಷ ಇರಿ. ದೃಷ್ಟಿ ತೆಗಿತೀರಾ? ಅಲ್ಲ, ಅಲ್ಲಿಂದ ಆಚೆ ಕರ್ಕೊಂಡ್ ಬಂದೆ ನಾನು. ಬಂದ್ರ? ಬಂದೆ. ಇಲ್ಲಿ ನಾನಿದ್ದೀನಿ. ಇದು ನಮ್ಮ ಮನೆ ಅಡಿಗೆ. ಅಲ್ಲಿ ಬ್ಯೂಟಿಫುಲ್ ಆಗಿರೋ ಗೊಂಬೆಗಳಿದೆ. ಹೌದು, ಇಲ್ಲಿ ಬ್ಯೂಟಿಫುಲ್ ಆಗಿರೋ ಗೊಂಬೆಗಳು ಅಲ್ವಾ? ಅದೇ ಅದಕ್ಕೆ ಇದು ಪ್ರಸಾದ ಅಲ್ವಾ? ಈಗ ಏನೇನ್ ತಗೊಂಡಿದ್ದೀರಾ? ಪನ್ನೀರು, ಹಾಲು, ಸಕ್ಕರೆ, ಬಾದಾಮಿ, ಏಲಕ್ಕಿ ಪುಡಿ, ಅಕ್ಕಿ ಹಿಟ್ಟು, ಪಿಸ್ತಾ, ಆಮೇಲೆ ಕೇಸರಿ. ಬಹಳ ಕಾಸ್ಟ್ಲಿ ಇದು. ಓಕೆ, ನೀವಿಷ್ಟು ಕರೆಕ್ಟ್ ಆಗಿ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ ಅಂದ್ರೆ ಮನೇಲಿ ದಿನ ನೀವೇ ಅಡುಗೆ ಮಾಡೋದಂತ ಗೊತ್ತಾಯ್ತು. ಓಕೆ, ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ. ಈಗ ಶುರು ಮಾಡ್ಬಿಡೋಣ. ಏನ್ ಮಾಡ್ತೀರಾ ಫಸ್ಟ್? ಫಸ್ಟ್ ಇದನ್ನ ಫಸ್ಟ್ ಸ್ಟವ್ ಆನ್ ಮಾಡಿ. ಆಫ್ ಮಾಡ್ಲಾ? ಆನ್ ಮಾಡ್ಲಾ? ಅಲ್ಲಿ ಆಫ್ ಆಗಿದೆ, ಆನ್ ಮಾಡಿ. ಈಗ ಇದಕ್ಕೆ ಹಾಲು ಹಾಕ್ಬೇಕು. ಸರ್, ಹಾಲಲ್ಲ ಸರ್, ಅದು ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ನೀವು ಅನ್ಕೊಂಡಿದ್ರೆ ಅಲ್ಲ, ಇದು ಹಾಲೆ. ಅಲ್ಲ ಸರ್, ಕಪ್ ನೀರ್ ಸರ್. ಕಪ್ಪು ನೀರು ಸರ್. ಕಾಡಿಗೆ ಜಾಸ್ತಿ ಹಾಕಿದ್ರೆ ಅದಕ್ಕೆ ಹೆಂಗ್ ಕಾಣ್ತಾ ಇದೆ? ಇಲ್ಲ ನೋಡಿ. ಹಾಕ್ಲಾ? ಫುಲ್ ಹಾಕ್ಲಾ? ಜಾಸ್ತಿ ಬೇಕಾದ್ರೆ ಫುಲ್ ಹಾಕ್ಬೇಕಪ್ಪ, ಅದ್ರಲ್ಲಿ ಮೆಕ್ಕಿಸ್ಕೋತಾರೆ. ಇಲ್ಲಿ ಅದೇ ಇಡೀ ಕರ್ನಾಟಕಕ್ಕೆ ಆಗ್ಬೇಕಲ್ಲ. ಓ, ಇಷ್ಟರಲ್ಲಿ ಅಷ್ಟು ಅಂದ್ರೆ ಸಂಗೀತ ಕೊಟ್ಟಂಗ ಸರ್. ನೀವು ಒಂದ್ ಕಡೆ ಕುತ್ಕೊಂಡು ಸಂಗೀತ ಕೊಟ್ರೆ ಎಲ್ಲಾ ಕಡೆ ಹಾಡ್ದಂಗ ಸರ್. ಇಷ್ಟು ಮಾಡಿದೀರಾ, ಇಷ್ಟು ಮಾಡ್ಬೇಕಪ್ಪ. ಅವ್ರ ಕಣ್ಣಿಂದಲೇ ಸ್ವಾದ ಆಸ್ವಾದಿಸ್ತಾರೆ ನಮ್ಮ ಕನ್ನಡಿಗರು. ಹಾಗೆ ಸೊ ಇದು ಈಗ ಹಾಕಿದ್ವಿ. ಈಗ ಇದು ಗಟ್ಟಿಯಾಗುವವರೆಗೂ ಸುಮಾರು, ಅಂದ್ರೆ ಗಟ್ಟಿಯಾಗಲ್ಲ, ಗಟ್ಟಿಯಾಗಬೇಕಾದ್ರೆ ಫ್ರಿಜ್ ಅಲ್ಲಿ ಇಡ್ಬೇಕು. ಆದ್ರೆ ಸ್ಟವ್ ಮೇಲೆ ಇಟ್ಟಿದೀವಿ. ಅದು ಸ್ವಲ್ಪ ಕಾಯಿಸಿ ಸ್ವಲ್ಪ ಒಂದು ಲೆವೆಲ್ಗೆ ಬರುತ್ತಲ್ಲ. ಅಂದ್ರೆ ಇಂಗು ಬೇಕು, ಕಮ್ಮಿ ಆಗ್ಬೇಕಲ್ವಾ? ಇಂಗು ಬೇಕು. ಹಿಂಗ್ ಹಾಕ್ಬಾರ್ದು, ಸ್ವೀಟ್ ಇದೆ. ಅಂದ್ರೆ ಹಾಲು ಇಂಗು ಬೇಕು, ಕಮ್ಮಿ ಆಗ್ಬೇಕು. ಹಿಂಗಲ್ಲ, ಕರೆಕ್ಟ್.
ಕರೆಕ್ಟ್ ಸರ್. ಬಂದ್ರಿ ಸರ್, ಈಗ ನಮ್ಮ ಅಡಿಗೆ ಮನೆಗೆ ಬಂದಿದ್ದೀರಾ. ಕಿಂಗ್ ಅಲ್ವಾ? ಇದು ಈಗ ನಮ್ ಕಿಂಗ್ ನೆಕ್ಸ್ಟ್ ಏನ್ ಮಾಡ್ತಾರ? ಕಿಂಗ್ ಕಾಂಗ್. ಕಿಂಗ್ ಈಗ ಥಿಂಕಿಂಗ್ ಏನ್ ಮಾಡ್ಬೇಕು ಅಂತ. ಈಗ ಮಗು ನಿದ್ದೆ ಮಾಡ್ಬೇಕಾದ್ರೆ ಜೋಗಳ ಆಡ್ಬೇಕು. ಹೌದು, ಜೋ ಜೋ ಲಾಲಿ. ಹೌದು, ಹಾಗೆ ಇದು ಕುದಿಬೇಕಾದ್ರೆ, ಹೌದು, ಹಿಂಗ್ ಬೇಕಾದ್ರೆ ಒಂದು ಹಾಡು ಹೇಳ್ಬೇಕು. ಮಣಿ 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 ಮಣಿಗೊಂದು ದಾರ, ಟಾವ್ 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 ಟಾವ್, ದಾರ ಜೊತೆ ಮಣಿ ಸೇರಿ ಚಂದದೊಂದು ಹಾರ, ಟಾವ್ 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 ಟಾವ್, ತಾನಿ ತಂದಾನ 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 ತಂದನ ತಂದಾನ ತಂದನ ತಂದಾನನ, ತಾನಿ ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನನ. ಆ ಒಂದು ಹದಕ್ ಬಂತು. ಮ್ಯೂಸಿಕ್ ಕರೆಕ್ಟ್ ಆಗಿ ಹೊಡೆದ್ನಾ? ಮತ್ತೆ ಥ್ಯಾಂಕ್ಸ್ ಹೇಳಿಲ್ಲ ನನ್ಗೆ. ನನಗೆ ಥ್ಯಾಂಕ್ಸ್ ಹೇಳೋ ಮುಂಚೆ ಅದಕ್ಕೇನಾದ್ರು ಇದಾಗಿದ್ಯಾ ಅಂತ, ನಜ್ಜುಗುಜ್ಜಾಗಿಲ್ಲ ನೀವು ಹೊಡೆದಿದ್ದಕ್ಕೆ ಅಂತ, ಅದು ಯೋಚನೆ. ಹೊಸ ಇದಲ್ವಾ? ಏನೂ ಆಗಿಲ್ಲ. ನಾನು ಎಷ್ಟು ಕಷ್ಟಪಟ್ಟು ಮ್ಯೂಸಿಕ್ ಬಾರಿಸಿದೆ, ನಿಮ್ಗೆ ಹೊಟ್ಟೆ ಬರಿ ನಂಗೆ ಬಾರಿಸಿದ್, ನೀವು ನುಡಿಸಿದಲ್ಲ. ನುಡಿಸಿದಲ್ಲ, ಬಾರಿಸಿದ. ಓಕೆ ಸರಿ, ಈಗ ಇದಕ್ಕೆ ಈ ಅಕ್ಕಿ ಹಿಟ್ಟನ್ನ ಹಾಕ್ಬೇಕು. ಅದ್ರ ಜೊತೆಗ ಹೌದೌದು, ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕಾ? ಮಾಡ್ಕೊಂಡು ಹಾಕ್ಬೇಕು. ಇದಕ್ಕೆ ಒಂಚೂರು ನೀರು ಬೇಕು, ಒಂಚೂರು ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕಿ. ಈಗ ಒಂದು ಹದಕ್ಕೆ ಬಂತು. ಇದು ಆಲ್ರೆಡಿ ಹಿಂಗಿ ಗಟ್ಟಿ ಆಗಿದೆ. ಹೌದು, ಅದ್ರ ಜೊತೆ ಬೇರೆ ಅಕ್ಕಿ ಹಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಹಾಕ್ತಿದ್ದೀರಾ. ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಮಾಡ್ತಾ ಹೋಗೋದು. ಯಾಕಂದ್ರೆ ಯಾವಾಗ್ಲೂ ಮೊದಲೇ ಗಟ್ಟಿ ಆಗಲ್ಲ, ನಿಧಾನವಾಗಿ. ಎಲ್ಲ ಅಷ್ಟೇ, ಲೈಫ್ ಅಷ್ಟೇ, ನಿಧಾನವಾಗಿ ಗಟ್ಟಿ ಮಾಡ್ತಾ ಹೋಗ್ಬೇಕು ಲೈಫ್. ಹಾಗೆ ಈಗ ಇದನ್ನ ಗಟ್ಟಿ ಮಾಡ್ತಾ ಇದ್ದೀವಿ. ಫಿಲಾಸಫಿ ಹೇಳಕ್ ಶುರು ಮಾಡಿದ್ರ ಇಲ್ಲ, ಆದ್ರೆ ಕೇಳೋರಿದ್ರೆ ಅಲ್ಲ, ಈಗ ನಾನು ಕೇಳೋದಾಗ ನಿಮ್ಗೆ ಗೊತ್ತು, ಅದಕ್ಕೆ ಹೇಳಲ್ಲ ನೀವು. ಇಂಥ ಟೈಮಲ್ಲಿ ಫಿಲಾಸಫಿ ಯಾಕೆ? ಸ್ವೀಟ್ ತಿನ್ನೋ ಟೈಮಲ್ಲಿ ಅಲ್ವಾ? ಕರೆಕ್ಟ್, ಅದೆಲ್ಲ ಇನ್ನೂ ಟೈಮ್ ಇದೆ. ಬಟ್ ನನಗೆ ನಿಜವಾಗ್ಲೂ ಸಿನಿಮಾಗಳಲ್ಲಿ ನೀವು ನೋಡಿದಾಗ ನೀವು ನಿಮ್ಮ ಪಾತ್ರಕ್ಕೂ ಎಷ್ಟು ವ್ಯತ್ಯಾಸ ಅಲ್ವಾ? ಆ ಒಂದೊಂದ್ಸಲ ಕಲರ್ಫುಲ್ ಡ್ರೆಸ್ ಹಾಕೊಂಡು ಒಂದು ಶಾರ್ಟ್ ಇದೆ, ಬಾಬಾ ಬಾಬಾ, ಅಮೇಜಿಂಗ್ ಶಾರ್ಟ್. ಅದ್ ನೋಡಿದಾಗಲ್ಲ ನಿಜವಾಗ್ಲೂ ವಿ ಮನೋಸದೆ. ಆ ಒಂದು ಒಂಥರ ಸೈಲೆಂಟ್ ಆಗಿರುವಂತ ಇನ್ನೋಸೆಂಟ್ ಕ್ಯಾರೆಕ್ಟರ್ ಕಲರ್ಫುಲ್ ಚಿಂಗ್ ಚಾಕ್ ಆಗಿ ಮಸ್ತಾಗಿದೆ. ಬಟ್ ನೀವು ನೋಡೋಕಷ್ಟೇ ತುಂಬಾ ಸೈಲೆಂಟು, ಅಂದ್ರೆ ಮಾತಲ್ಲಿ ಸೈಲೆಂಟ್ ಅಲ್ಲ, ಸ್ವಲ್ಪ ವೈಲೆಂಟ್, ಸ್ವಲ್ಪ ಸಿಕ್ಕಾಪಟ್ಟೆ ವೈಲೆಂಟು. ಈಗ ತೋರಿಸಿ ನಿಮ್ಮ ಟ್ಯಾಲೆಂಟು. ಈಗ ನಾವು ಇದಕ್ಕೆ ಕೇಸರಿ ಹಾಕ್ಬೇಕು. ಓ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹೌದೌದು, ಕಾಸ್ಟ್ಲಿ ದುನಿಯಾ. ಹೌದು, ಕೀರ್ತನ ಕೇಸರಿ ಅಂದ್ರೆ ಕೀರ್ತನ ಕೇಸರಿ ಅಂತ ಅನ್ನೋ ತರ. ಇದು ಕೇಸರಿ, ಇದು ಕೇಸರಿ. ಓ, ಇದು ಕೇಸರಿ. ಹೌದು. ಈಗ ಹಾಕ್ಲಾ? ಹಾಕ್ಬಿಡಿ ಸರ್. 1 2 3. ಒಂದು ನಿಮಿಷ. ಓಕೆ, ಒಂದು ನಿಮಿಷ. 1 2 3 ಹಾಕ್ಬಿಡಿ. ಅಬ್ಬಾ, ನೆಕ್ಸ್ಟ್ ಈಗ ಸೂಪರ್ ಕಲರ್. ಚೆನ್ನಾಗಿ ಇದು ಇದಾಗಬೇಕು, ಒಂದು ಹದಕ್ಕೆ ಬರಬೇಕು. ಇದಕ್ಕೊಂದು ಲಾಲಿ ಹಾಡು. ಸ್ಟ್ಯಾಚು ಆದ್ರಾ? ಭಯ ಆಗೋಯ್ತು, ಒಂದ್ ಸೆಕೆಂಡ್. ಅಲ್ಲ, ಅದೇ ಅದು ಕುದಿತಾ ಇರುವಾಗ ಲಾಲಿ ಹಾಡು ಆಡೋದ ಅಲ್ಲ ರೋಷದ ಹಾಡು ಆಡೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ, ಅದು ಕುದಿತಾ ಇದೆ, ಸೊ ದಗ 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 ಅಂತ ಇರುವಂತ ಹಾಡ್ಬೇಕು ಇವಾಗ. ಅದಕ್ಕೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಜಾಕ್ 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 ಜಾಕ್, ಒಪ್ಪಿಕೊಂಡೋರು ದಡ್ಡರಲ್ಲ, ಜಾಕ್ ಚಿಕ್ ಚಿಕ್ ಜಾಕ್. ಇದು ಉಪ್ಪು ಹಾಕಲ್ವಲ್ಲ ಇದಕ್ಕೆ, ಅದಕ್ಕೆ ಮತ್ತೆ ರೈಟ್ ಸರ್. ಏನೇ ಆಗ್ಲಿ, ಜನ್ಮದ ಜೋಡಿ ಹಾಡುಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಅಮೇಸಿಂಗ್. ಆಗಿನ ಒಂದು ಟ್ರೆಂಡ್ಗೆ ಈಗ್ಲೂ ಕೂಡ ನಿಜವಾಗ್ಲೂ ಎಲ್ಲಾ ಹಾಡುಗಳು ಈ ಕ್ಷಣದಲ್ಲಿ ಕೇಳಿದ್ರು ಅವ ಎಷ್ಟು ಒಳ್ಳೆ ಹಾಡುಗಳು, ಎಂತ ಮ್ಯೂಸಿಕ್ ಅಂತ. ಆ ಎಕ್ಸ್ಪೀರಿಯನ್ಸ್ ನಂಗೆ ಒಂಚೂರು ಹೇಳಿ ಸರ್. ಅದೇ ಅದು ಅದು ಆಗ ಮುಂಚೆ ಇದೇ ತರ ಒಂಥರ ಮನಸ್ಸು ಇದೇ ತರ ಇತ್ತು, ಭಯ ಕುದಿತಾ ಇತ್ತು, ಹೆಂಗಪ್ಪ ಮಾಡೋದು ಅಂತ. ಯಾಕಂದ್ರೆ ಮೊದಲನೇ ಸಲ ಅಣ್ಣವ್ರ ಮನೆಗೆ ನಾನು ಅದಕ್ಕೆ ಹಿಂದೆ ಭಕ್ತಿಗೀತೆಗಳನ್ನು ಮಾಡ್ತಿದ್ದೆ. ಈ ಸಿನಿಮಾಕ್ಕೆ ಅಂತ ನಾನು ಹೋದಾಗ ನನಗೊಂಥರ ಭಯ ಕಾಡ್ತಿತ್ತು. ಸಿನಿಮಾ ಅವರ ಕಂಪ್ನಿಯಲ್ಲಿ ರಾಜನ್ ನಾಗೇಂದ್ರ, ರಂಗರಾವ್,
ಉಪೇಂದ್ರ ಕುಮಾರ್, ನಮ್ಮ ಗುರುಗಳು ಹಂಸಲೇಖ ಸರ್ ಎಲ್ಲ ಮಾಡ್ತಿದ್ರಲ್ಲ. ಹೌದು. ಈ ನಾನು ಏನೊಬ್ಬ ಬಚ್ಚ, ನಾನು ಏನ್ ಮಾಡೋದು ಅಂತ ಅವ್ನ ಭಯ ಇತ್ತು. ಮೊದಲನೇ ಆ ಟ್ಯೂನ್ ನಾನು ಮಾಡಿದಾಗ ಅಣ್ಣ ಅವ್ರ ಎದುರುಗಡೆ ಹತ್ರನೇ ಕೂತಿದ್ರು. ಅವ್ರು ನನ್ನನ್ನು ಕುತೂಹಲದೊಂದಿಗೆ ನೋಡ್ತಿದ್ರು, ಒಂಥರ ವಜ್ರದ ಕಣ್ಣುಗಳು. ನಾನು ಒಂದ್ಸಲ ನೋಡಿ ಮತ್ತೆ ಒಳಗಡೆ ಒಂಥರ ಭಯ ಇದ್ದೇ ಇರುತ್ತಲ್ಲ, ಆ ಸಂದರ್ಭ ವಿವರಿಸಿದ್ರು ನಾಗಾಭರಣವರು. ಒಬ್ರಿಗೊಬ್ರು ನೋಡ್ಕೋತಾರೆ, ತೊಟ್ಲು ರಾಟೆ ತೊಟ್ಲಲ್ಲಿ ಕೂತಿರ್ತಾರೆ. ಅವಾಗ ಇವಳು ಯಾರು ಅಂತ ಇವನು ಯಾರು ಅಂತ ಅವಳು ಯೋಚನೆ ಮಾಡ್ತಿರ್ತಾರೆ. ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳಿದ್ರು. ಸೊ ಅದೇ ಜಾಡಲ್ಲಿ ಚೆನ್ನಾಗಿದೆ. ಆಮೇಲೆ ಅದ್ರ ಜೊತೆಗೆ ಲೈನ್ಸ್ ಬಂತು, ಇವನ್ ಯಾರ ಮಗನು ಹಿಂಗವನಲ್ಲ, ಇವಳು ಯಾರ ಮಗಳು ಹಿಂಗವನಲ್ಲ ಅಂದಾಗ ಅವರು ಒಂದು ಬ್ರಾಡ್ ಸ್ಮೈಲ್, ಇಷ್ಟ ಆಗ್ಬಿಟ್ಟಿದೆ. ಚೆನ್ನಾಗಿದೆ ಅಂತ ಮುಂದುವರ್ಸಿದ್ರು. ಆಮೇಲೆ ತಾನಾನ ತಾನಾನ ತಾನ ನೀನ ತಾನ ಇಷ್ಟೇ ಬಂದಿದ್ದು. ಆಮೇಲೆ ಅದಕ್ಕೆ ಉಳಿದಿದ್ದಕ್ಕೆಲ್ಲ ಸಾಹಿತ್ಯ ಬರೆದು ಹೇಳಿ ಆಯ್ತು. ನನ್ನ ಪಕ್ಕದಲ್ಲಿ ಎಲ್.ಎನ್. ಶಾಸ್ತ್ರಿ ಇದ್ರು, ಅದೇ ಕೋಲ್ಮಂಡ ಹಾಡಿರಲ್ಲ, ಅವ್ರು ಅದನ್ನ ಹಾಡಿ ತೋರಿಸಿದ್ರು ಇನ್ನು ನೀಟಾಗಿ, ಈ ತರ ಅಲ್ಲ. ಆಮೇಲೆ ನೀಟಾಗಿ ಹಾಡಿ ತೋರಿಸಿದ್ಮೇಲೆ ಇನ್ನೊಂದು ಟ್ಯೂನ್ ಮಾಡಕ್ ಹೊರಟೆ ನಾನು. ಸೇಮ್ ಸಿಚುವೇಶನ್ಗೆ, ಬೇಡ ಇದು ಚೆನ್ನಾಗಿದೆ ಸಾಕಿದು ಅಂತ ಗ್ರೀನ್ ಸಿಗ್ನಲ್ ಅಲ್ಲೇ ಕೊಟ್ಬಿಟ್ಟು ಒಂದೇ ಹಾಡು ಒಂದೇ ದಿನ ಮೊದಲನೇ ಹಾಡೇ ಓಕೆ ಆಯ್ತು. ಅವ್ರಿಗೆ ಫಸ್ಟ್ ಇಂಪ್ರೆಷನ್ ಅಂತಾರಲ್ಲ, ನೀವು ಫಸ್ಟ್ ಟ್ಯೂನ್ ಹಾಕಿದ್ದೆ ಅವ್ರಿಗೆ ಇಷ್ಟ ಆಗಿದ್ದು, ಅದು ಎಲ್ಲರಿಗೂ ಇಷ್ಟ ಆಗುವಂತದ್ದು. ನೋಡಿ, ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಬೇಜಾರಾಗ್ಲಿಲ್ಲ ಅಂದ್ರೆ ನನಗೆ ಇಡೀ ಸಿನಿಮಾ ನೋಡೋಕ್ಕಿಂತ ಮುಂಚೆ ಬರೀ ಹಾಡುಗಳನ್ನ ಕೇಳಿದ್ದೆ, ಆಗಿನ ಸ್ಕೂಲ್ ಡೇಸ್. ಬಟ್ ಹಾಡುಗಳಂತೂ ಕೇಳಿ ನನ್ ಫಿದಾ ಆಗೋಗ್ಬಿಟ್ಟಿದೆ. ಆಮೇಲೆ ಸಿನಿಮಾ ನೋಡಿದೆ, ಸಿನಿಮಾಗಿಂತ ನನಗೆ ಹಾಡುಗಳು ತುಂಬಾ ಇಷ್ಟ ಆಯ್ತು. ಅದು ಎಲ್ಲ ಅದರಲ್ಲಿ ಉತ್ತಮವಾದ ಅಂಶಗಳೇ ಸೇರಿ, ಸಾಹಿತ್ಯ, ಆಮೇಲೆ ಅಫ್ಕೋರ್ಸ್ ಬರ್ಣ ಸರ್ ಮೇಕಿಂಗು ಅಂಡ್ ನಿಮ್ಮ ಅದ್ಭುತವಾದ ಸಂಗೀತ ಎಲ್ಲ ಇದೇ ತರ ಈ ಪನ್ನೀರ್ ಖೀರ್ ತರ ಎಲ್ಲ ಸೇರಿ ಬಾದಾಮಿ ಅಲ್ಲೂ ಎಲ್ಲ ಅಡಿಗೆ ಚೆನ್ನಾಗಿ ಬಂದಿತ್ತು. ಇನ್ನೊಂದು ವಿಷಯ ಹೇಳ್ಬೇಕು ನಾನು, ಇಷ್ಟೇ ನಾನು ಮಾಡಿದ್ದು. ಅದು ಅಣ್ಣವ್ರು ಸೇರಿಸಿದ ಟ್ಯೂನ್. ಹೌದೌದು, ಇದು ಈ ಕೊನೆಯಲ್ಲಿ ಈ ತರ ಇರ್ಲಿಲ್ವಾ ಮನೋಹರ್ ಅಂತಂದ್ರು. ಆ ಒಂದು ಕರು ಇದೆಯಲ್ಲ, ಅವ್ರು ಕೊಟ್ಟಿದ್ದು ಕ್ರೆಡಿಟ್. ಹಾಗಾದ್ರೆ ನಮ್ಮ ಅಣ್ಣವ್ರು ಕೊಡ್ಲೇಬೇಕು, ಅವರಿಗೆ ಕೊಡ್ಲೇ. ಓಕೆ ಸರ್, ಇದಿಷ್ಟೆಲ್ಲ ಮಾಡೋಣ, ರೆಡಿ. ಒಂದ್ ಸಣ್ಣ ಪಾಸ್ ಕೊಟ್ಬಿಟ್ಟು ಇದು ಹದಕ್ ಬರೋವರೆಗೂ ಎಸ್ ತನನ ನೀನಾ ಬ್ರೇಕ್ ಬ್ರೇಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲೆ ಅರ್ಪಿಸುವ ದಸರಾ ಹಬ್ಬದ ವಿಶೇಷವಾದಂತಹ ಈಸ್ಟರ್ನ್ ಮಸಾಲೆ ಅರ್ಪಿಸುವ ಮನೆ ಅಡಿಗೆ. ಲಾ 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 ಅಷ್ಟೇ ಬರೋದು. ನೆಕ್ಸ್ಟ್ ಆ ಕಡೆ ಹೋಗಿ ಈ ಕಡೆ ಬರುವಾಗ ಅದಕ್ಕೆ ಬಂದಿದೆ. ಕರೆಕ್ಟ್ ಆಗಿ ಬಂದಿದ್ಯಾ? ನಿಮ್ ಮಾತು ಕೇಳಿದ್ಯಾ? ಅದು ನಾವು ಮಾತು ಕೇಳಿ ಯಾರು ಕೇಳ್ತಾರೆ ಹೇಳಿ? ನಾನಂತೂ ಕೇಳಲ್ಲ, ಅಲ್ಲ ಸುಮ್ಮನೆ ಹೇಳ್ದೆ. ನೆಕ್ಸ್ಟ್ ಅದಕ್ಕೆ ಅದಾದ್ರೂ ಕೇಳುತ್ತೆ ಬಿಡಿ. ಇದಕ್ಕೀಗ ಸಕ್ಕರೆ ಹಾಕ್ತೀನಿ. ಈಗ ಎಷ್ಟು ಬೇಕಷ್ಟೇ, ಇಷ್ಟು ಸಾಕು ಸಾಕು. ಸಕ್ಕರೆ ಜಾಸ್ತಿ ಬೇಡ, ಜಾಸ್ತಿ ಸಕ್ಕರೆ ತಿನ್ನೋದು ಬೇಡ ಅಂತ ಡಾಕ್ಟರ್ ಹೇಳ್ತಾರೆ. ನಿಮ್ಗೆ ಹೇಳಿದಾರೆ, ನನ್ಗೆ ಹೇಳಿಲ್ವಲ್ಲ. ಸರಿ, ಹಾಗಾದ್ರೆ ನಿಮ್ಗೆ ಹೀಗೆ ಇದನ್ನ ಒಂದು ಇನ್ನು ಮತ್ತೆ ಇದು ಸ್ವಲ್ಪ ಬಿಸಿಯಾಗಿ ಇನ್ನೂ ಸ್ವಲ್ಪ ಗಟ್ಟಿಯಾಗ್ಬೇಕು. ಕತೆ ಇದೆ ಹಂಗಾದ್ರೆ? ಅಷ್ಟೊಂದು ಏನ್ ಕತೆ ಇಲ್ಲ, ಸಣ್ಣ ಕವನ ಅಷ್ಟೇ. ಕವನನ ಇದು? ಈಗ ಅದು ಒಂದು ಸಕ್ಕರೆ ಎಲ್ಲ ಕರಗಿ ಒಂದು ಲೆವೆಲಿಗೆ ಬರುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಆಕ್ಟರ್ ಆಗಿದೆ ಹೇಗೆ? ಈಗ ಸ್ಟುಡಿಯೋದಿಂದ ಇಲ್ಲಿಗೆ ಹೇಗೆ ಬಂದೆ ಗೊತ್ತಿಲ್ಲ. ಕಾರಲ್ಲಿ ಬಂದ್ರಾ? ಕರ್ಕೊಂಡ್ ಬಂದ್ರು.
ಮನೆ ಅಡಿಗೆ ಮಾಡಿ ಅಂತ. ಸೊ ಹಾಗಾಗಿ ಹಾಗೇನೆ ಮ್ಯೂಸಿಕ್ ಬಾರಿಸ್ತವನ್ನ ನಮ್ಮ ಉಪ್ಪಿ ಇದಾರಲ್ಲ, ಉಪೇಂದ್ರ, ಅವ್ರಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಅಲ್ಲ ನೀವು? ಅವರು ನನ್ನ ಕೈಲಿ ಒಂದು ರಾಜಕಾರಣಿ ರೋಲ್ ಮಾಡಿಸಿದ್ರು ಫಸ್ಟ್. ಅಲ್ಲಿಂದ ಶುರು. ಅದಾದ್ಮೇಲೆ ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದಂತಂದ್ರೆ ಫಣಿ ರಾಮಚಂದ್ರ ಅವ್ರದ್ದು. ಅವ್ರನ್ನ ನಾನು ಮರೆಯೋಕ್ಕೆ ಆಗಲ್ಲ. ಅವರೊಂದು ನನಗೆ ನಾರದನ ಪಾತ್ರ ಕೊಟ್ಟು ಈ ಒಂದು ಈ ಓಪನ್ ಗ್ರೌಂಡ್ ಅನ್ನ ಜಟ ಇಟ್ಟು ಕ್ಲೋಸ್ ಮಾಡಿ ಮಾಲೆಗಳೆಲ್ಲ ಹಾಕಿಸಿ ನಾರದನ ಪಾಠ ಕೊಟ್ಟು ಒಂದು ನನ್ನ ಇದೇ ಹಣೆ ಬರ ಬದಲಾಯಿಸ್ಬಿಟ್ರು. ಇವಾಗ ಅದೇ ಒಂದು ಹದಕ್ ಬಂದಿದೆ. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದು ಬಾದಾಮಿ ಫ್ಲೇಕ್ಸ್ ಕಲಿಸ್ಬೇಕು. ಆಮೇಲೆ ಇದು ಪಟ್ಟದ ಕಲ್ಲು, ಸಾರಿ ಅಲ್ಲ ಪಿಸ್ತಾ. ಬಾದಾಮಿ ಅಂದ ತಕ್ಷಣ ಪಟ್ಟದ ಕಲ್ಲು ನೆನಪಾಗುತ್ತೆ. ಪಿಸ್ತಾ ಹಾಕಿ ಆಯ್ತು. ಈಗ ಒಂದು ಸಣ್ಣ ಸ್ಪೂನ್ ಕೊಡಿ. ಈ ಏಲಕ್ಕಿ ಪುಡಿ ಹಾಕ್ಬೇಕು. ಅರ್ಜೆಂಟು ಬಹಳ ಬೇಗ ಹೋಗೋದ್ರಲ್ಲಿದ್ದಾರೆ. ಈಗ ಆಯ್ತಾ, ಇವಾಗ ಕಲಿಸ್ಬಿಟ್ರೆ ಈಗ ನಾವು ನಿಜವಾದ ಹೀರೋ ಲಾಸ್ಟಿಗೆ ಬರ್ತಾನೆ. ಇದೇ ಇದು ಪನ್ನೀರು. ಇವ್ರನ್ನ ಈಗ ಹಾಕ್ಬೇಕು ನಾವು, ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡಿ. ನೀವು ಮಿಕ್ಸಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತಾಗಿದೆ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು, ಮಾಡಿಕೊಡಿ ನೀವು. ನೀವೇ ಇದನ್ನು ತಿನ್ನಬೇಕು, ನಾನು ಸ್ವಲ್ಪ ನಾನು ಕೂತು ನೋಡಬೇಕು. ಆಮೇಲೆ ಏನಾಗುತ್ತೋ ನೋಡೋಣ. ಸರ್, ಹೀರೋ ಬಂದಾಯ್ತಲ್ಲ ಕತೆ. ಈಗ ಹೀರೋ ಎಂಟ್ರಿ ಆಯ್ತು. ಹೀರೋಯಿನ್ ಹೀರೋ ಪನ್ನೀರು. ಹೀರೋಯಿನ್ ತುಂಬಾ ಕಣ್ಣೀರ್ ಏನ್ ಬರಂಗಿಲ್ಲ. ಇಲ್ಲ ಇಲ್ಲ, ಬಾಯಲ್ಲಿ ನೀರು ಬರ್ಬೋದು ಅಷ್ಟೇ, ಕಣ್ಣಲ್ಲಿ ಬರಲ್ಲ. ಈ ಸಲ ಬಾಯಲ್ಲಿ ನೀರು ಬರೋಂಗೆ ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ನಮ್ಮ ಪ್ರಯತ್ನ ಇಲ್ಲಿವರೆಗೆಲ್ಲ ಹಿಟ್ ಆಗಿದೆ. ನಿಮ್ ಸಂಗೀತದಷ್ಟೇ ಈಗ ಪನ್ನೀರ್ ಖೀರ್ ಕೂಡ ಹಿಟ್ ಆಗ್ಬೇಕು. ಯಾಕಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟೆಲ್ಲ ಹಾಕಿದೀವಲ್ಲ, ಹಿಟ್ ಆಗ್ಲೇಬೇಕು. ಇಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಚಿಕ್ಕ ವಯಸ್ಸಿಂದನೂ ನಿಮ್ಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇತ್ತಾ? ಖಂಡಿತ ಇಂಟ್ರೆಸ್ಟ್ ಇತ್ತು. ಮ್ಯೂಸಿಕ್ ಅಲ್ಲದೆ ಚಿತ್ರ ಬರೆಯೋದು ಇಂಟ್ರೆಸ್ಟ್ ಇತ್ತು. ಯಾರು ಚಿತ್ರ ಬರೀತಿದ್ರಿ? ಎಲ್ಲ ಹೆಣ್ಮಕ್ಳದು. ನೀವು ಇದು ಅದನ್ನ ಯಾಕೆ ಮತ್ತೆ ಜ್ಞಾಪಿಸ್ತೀರಾ? ಬೇಡವಾ? ಸಾಕು ಸಾಕಾ? ಸಾಕು, ಆಫ್ ಮಾಡಿ. ಈಗ ಸರ್ವಿಂಗ್ ಬೌಲ್. ಈಗ ಖೀರ್ ಅಲ್ವಾ, ಇದರಿಂದ ಹಾಕೊಂಡ್ಬಿಡೋಣ. ಸೇವಂತಿಯೇ ಸೇವಂತಿಯೇ ನನ್ನ ಗಮ್ಮಂತಿಯೇ, ನನ್ನ ಮನದಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಸೌಗಂಧ ನೀನು, ಶ್ರೀಗಂಧಕ್ಕಿಂತ. ಗಮ್ಮಂತ ಇದೆ. ಅಲ್ಲೊಂದೆರಡು ಪಿಸ್ತಾ ಮಿಕ್ಕಿಸ್ಕೊಂಡಿದ್ದೀರಲ್ಲ ಸರ್, ಅಲ್ಲಿ 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 ಇಲ್ಲ, ಅದನ್ನ ಕೊಟ್ಬಿಡಿ. ತಗೊಳ್ಳಿ, ಅದು ನಿಮ್ಗೆ. ಎರಡು ಅಂದ್ರೆ ಎರಡೇ ಕೊಡ್ತೀರಲ್ಲ ಸರ್? ಇನ್ನೊಂದು ಎರಡು ಕೊಡಿ. ತಗೊಳ್ಳಿ, ಇನ್ನೆರಡು ಇರ್ಲಿ ನನ್ಗೆ. ನಿಮ್ಗ ಸಾಕು ಬಿಡಿ, 4 ಆಯ್ತು. ಅಲಂಕಾರ ಮಾಡ್ತಾ ಇದ್ರ? ಅದಕ್ಕೆ ಅಲಂಕಾರಕ್ಕೆ ಆಮೇಲೆ ನನಗೆ ಹಂಗೆ. ವೆರಿ ನೈಸ್. ಬಿಸಿ ಬಿಸಿ ಆದಂತಹ ಪನ್ನೀರ್ ಖೀರ್ ಯಾರು ಮಾಡಿರೋದು? ಬಿ ಮನೋಹರ್ ಅವರು. ಸಖತ್ತಾಗಿರ್ಲೇಬೇಕಲ್ವಾ? ಹೇಗ್ ಮಾಡೋದು ನೋಡ್ತೀರಾ? ರಿಕ್ಯಾಪ್ ನೋಡಿ. ಪನ್ನೀರ್ ಖೀರ್ ಮಾಡುವ ವಿಧಾನ: ಮೊದಲು ಬಾಣಲಿಗೆ ಹಾಲನ್ನ ಹಾಕಿ ಸ್ವಲ್ಪ ಇಂಗುವವರೆಗೂ ಕಾಯಿರಿ. ನಂತರ ಆ ಹಾಲಿಗೆ ಅಕ್ಕಿ ಹಿಟ್ಟಿನ ಮಿಶ್ರಣ, ಹಾಲಿನಲ್ಲಿ ನೆನೆಸಿದ ಕೇಸರಿ, ಸಕ್ಕರೆ, ಗೋಡಂಬಿ, ಪಿಸ್ತಾ, ತುರಿದ ಪನ್ನೀರ್ ಹಾಗೂ ಏಲಕ್ಕಿ ಪುಡಿಯನ್ನ ಹಾಕಿ ಚೆನ್ನಾಗಿ ಬೆರೆಸಿದರೆ ಪನ್ನೀರ್ ಖೀರ್ ಸವಿಯಲು ಸಿದ್ಧ. ನೋಡ್ಕೊಂಡಾಯ್ತಲ್ಲ? ಸರಿ, ಹಾಗಾದ್ರೆ ಈಗ ಟೇಸ್ಟ್ ಮಾಡೇ ಬಿಡುವ. ಧೈರ್ಯವಾಗಿ ತಿನ್ನಿ. ಸೈನ್ ಹಾಕಿಲ್ಲ ನೀವಿನ್ನೂ, ಏನೂ ಆಗಲ್ಲ ಅಂತ.
ಬೇಡ, ಯಾಕೆ ರಿಸ್ಕ್? ಇಟ್ಕೊಳ್ಳಿ ನೀವು. ಏನ್ ಅರ್ಥ ಮಾಡಿದ್ದನ್ನ ಮಾರೇ ಅಂತನಾ? ಹಂಗಲ್ಲ, ಏನಾದ್ರೂ ನಿಮ್ಗೂ ಮೊದ್ಲಾಗ್ಲಿ ಆಮೇಲೆ ನಮಗೂ ಆಗ್ಲಿ ಅಂತ. ಹಂಗಲ್ಲ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಸಿಹಿ ಮಾಡಿದ್ದೀರಾ, ಸೊ ನೀವು ಸಿಹಿ ತಗೊಳ್ಳಿ, ನಾನು ಸಿಹಿ ತಗೋತೀನಿ. ನಮ್ಮ ಎಲ್ಲ ವೀಕ್ಷಕರು ಸಿಹಿ ತಗೊಳ್ಳಿ ಅಲ್ವಾ? ನೋಡಿ. ಸಿಹಿ ಹದವಾಗಿದೆ. ಸಕ್ಕರೆ ಕರೆಕ್ಟ್ ಆಗಿ ಹಾಕಿದಿರಲ್ಲ ಸರ್. ಏನ್ ಸರ್ ನಿಮ್ ತಲೆ? ಮತ್ತೆ ಸೂಪರ್, ಶೈನಿಂಗ್, ವೆರಿ ನೈಸ್. ಸಕ್ಕತ್ತಾಗಿರಲ್ಲ? ಬೇಕನ್ನ ಸ್ವಲ್ಪ? ಸಾಕು. ಸರಿ, ಇದನ್ನು ಆಮೇಲೆ ತಿನ್ಬಿಡೋಣ. ಇದ್ರ ಜೊತೆಗೆ ಏನಾದ್ರು ನೆಕ್ಸ್ಟ್? ಸಿಹಿ ಆಯ್ತು, ಆಮೇಲೆ ಸಿಹಿ ಆದ್ಮೇಲೆ ಇನ್ನೊಂದು ಖಾರದ. ಓ, ಸಿಹಿ ಆದ್ಮೇಲೆ ಖಾರ. ವೆರಿ ನೈಸ್. ಏನ್ ಖಾರ ಮಾಡ್ತಾ ಇದ್ದೀರಾ? ಲವ್ ಪಲಾವ್. ತವಾ ಪಲಾವ್. ತವಾ ಪಲಾವ್. ಪಲಾವ್. ಲವ್. ಸೊ ಒಂದು ಲವ್ ಇಂದ ಪಲಾವ್ ಮಾಡೋಣ. ಪಲಾವ್. ವೆರಿ ನೈಸ್. ಲವ್ ಮಾಡಕ್ ಏನೇನ್ ಬೇಕು ಅದನ್ನೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ. ಅಷ್ಟ್ರಲ್ಲಿ ನಾನೊಂದು ಬ್ರೇಕ್ ತಗೊಂಡ್ಬಿಡ್ತೀನಿ, ನೀವೊಬ್ರನ್ನ ಬ್ರೇಕ್ ತಗೊಳ್ಳೋದು. ಸರಿ, ತಗೊಂಡ್ಬಿಡ್ಲಾ? ಲವ್ ಮಾಡಕ್ ಏನೇನ್ ಬೇಕೋ ಅವ್ರು ರೆಡಿ ಮಾಡ್ಕೊಂಡ್ಬಿಡ್ಲಿ. ಅಷ್ಟ್ರಲ್ಲಿ ಒಂದು ಇಷ್ಟು ಸಣ್ಣ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಸರಾ ಹಬ್ಬದ ವಿಶೇಷ ಈಸ್ಟರ್ನ್ ಮಸಾಲೆ ಅರ್ಪಿಸುವ ಮನೆ ಅಡಿಗೆ. ಈಗ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಸರಾ ಹಬ್ಬದ ವಿಶೇಷ ಈಸ್ಟರ್ನ್ ಮಸಾಲೆ ಅರ್ಪಿಸುವ ಮನೆ ಅಡಿಗೆ. ಏನ್ರಿ, ಲವ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಅಲ್ಲ? ಈಗ ತೋರಿಸ್ತಾರೆ ಇವರು, ವಿ ಮನೋಹರ್ ಸರ್ ಅವರು. ಸರ್, ಬ್ರೇಕ್ ಆದ್ಮೇಲೆ ಈಗ ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್. ಯಾಕಂದ್ರೆ ಈ ಲವ್ ಪಲಾವ್ ಇದೆಯಲ್ಲ, ಅಂದ್ರೆ ತವಾ ಪಲಾವ್, ಅದೇ ಒಂದು ಬ್ರೇಕಿಂಗ್ ನ್ಯೂಸ್. ಅದೇ ಬ್ರೇಕ್ ನಾನ್ ಮಾಡೋದು, ಹಾಗಾಗಿ ಅದಕ್ಕೆ ಬ್ರೇಕಿಂಗ್ ಅದು. ಸರಿ, ಈಗ ಅದಕ್ಕೆ ಏನೇನು ಇದು ಏನಂತಾರೆ ಸಾಮಗ್ರಿಗಳು ನೋಡಿ. ತರಕಾರಿ ಇದೆ, ಟೊಮೆಟೊ ಇದೆ, ಈರುಳ್ಳಿ ಇದೆ, ಆಮೇಲೆ ಇದು ಕೊತ್ತಂಬರಿ ಇದಿದೆ, ಆಮೇಲೆ ಜೀರಿಗೆ ಇದೆ. ಮುಖ್ಯವಾಗಿ ಜೀರಿಗೆ ಮುಖ್ಯ ಇಲ್ಲಿ. ಆಮೇಲೆ ಇದು ಕ್ಯಾಪ್ಸಿಕಮ್ ಅಂದ್ರೆ ದೊಣ್ಣೆ ಮೆಣಸು, ಅದು ಮುಖ್ಯ. ಅನ್ನ ಇದೆ. ಸೊ ಈಗ ನಾವು ಶುರು ಮಾಡೋಣ. ನೀವು ತಗೊಂಡಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ ನಾನೊಂದ್ಸಲ ಹೇಳ್ಬಿಡ್ತೀನಿ. ಅನ್ನ, ಎಣ್ಣೆ, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತೆ ಬಟಾಣಿ ಬೇಯಿಸಿರೋದು, ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಚಿಲ್ಲಿ ಪೇಸ್ಟು, ನಿಂಬೆಹಣ್ಣು, ಪಾವ್ ಭಾಜಿ ಮಸಾಲ, ಉಪ್ಪು. ಹೆಂಗೆ ನಾನು ಹೇಳ್ಕೊಟ್ಟಿದ್ದನ್ನ ಕರೆಕ್ಟ್ ಆಗಿ ಹೇಳಿದ್ರಿ ಅಲ್ಲ? ಎಷ್ಟು ಮಾರ್ಕ್ಸ್ ಇದಕ್ಕೆ ಮೇಸ್ಟ್ರೆ? 100 ಕೊಡ್ತೀನಿ. 100? ಯಾಕಂದ್ರೆ ನಿಮ್ ಸಹಾಯ ಬೇಕಲ್ಲ ಇಲ್ಲಿ, ಅದಕ್ಕೆ. ಶುರು ಮಾಡಿ ಸರ್. ಏನು ಮಾಡಲಿ ನಾನು, ಏನು ಹೇಳಲಿ? ಪಲಾವ್ ಮಾಡಿ ನೀವು ಈಗ ಲವ್ ಮಾಡಬೇಡಿ. ಬೆಂಕಿ ಹಚ್ಚಿರಿ ನೀವು, ಬೆಂಕಿ ಹಚ್ಚಿರಿ. ಈಗ ಸ್ಟವ್ ಅನ್ನು ಬೆಂಕಿ ಹಚ್ಚೋದು ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕಾ? ಅದು ಅಡಿಗೆ ಮನೆಯಲ್ಲಿ ಮಾತ್ರ ಅಷ್ಟೇ. ನಾನು ಅದನ್ನ ಹೇಳಿದ್ದು. ಅದೇ ನೆಕ್ಸ್ಟ್ ಈಗ ಇದಕ್ಕೆ ಈ ತವಾಗೆ ಈಗ ಸ್ವಲ್ಪ ನಿಮ್ಮ ಕೈಯಾರೆ ಒಂದಿಷ್ಟು ಎಣ್ಣೆಯನ್ನ ಹಾಕಿ, ಒಂದಿಷ್ಟಲ್ಲ ಒಂದು ಜಾಸ್ತಿ ಎಣ್ಣೆಯನ್ನ ಹಾಕಿ. ಓಕೆ, ಸ್ವಲ್ಪ ಬಿಸಿ ಆಗ್ಲಿ. ಸ್ವಲ್ಪ ಬಿಸಿ ಆಗೋಷ್ಟೊತ್ತಿಗೆ ಮೊದಲನೆಯ ಒಂದು ಕ್ಯಾರೆಕ್ಟರ್ ಜೀರಿಗೆ. ಈ ಪಾತ್ರ ಇಲ್ಲಿ, ಈ ಪಾತ್ರೆಗೆ ಈ ಮಗು ಇಲ್ಲಿ ಹೋಗುತ್ತೆ. ಅದಾದ್ಮೇಲೆ ಇವ್ರು ಬರ್ತಾರೆ. ಸ್ವಲ್ಪ ಎಣ್ಣೆ ಬಿಸಿ ಆಗ್ಬೇಕಲ್ವಾ? ಆಗ್ಬೇಕು. ಓಕೆ, ಸಾಕು. ಇದಕ್ಕೆ ಒಂದು ಜೀರಿಗೆ ಒಂಚೂರು ಸ್ವಲ್ಪ ಬೇಕಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕೋಣ. ಜೀರಿಗೆ ಮೇನ್ ಅಲ್ವಾ? ಆಮೇಲೆ ನೀವು ಏನು ಓದಿದ್ದು, ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ರ ಹೆಂಗೆ? ನಾನು ಓದಿದ್ದೆ ಬೇರೆ, ಬಾಟ್ನಿ, ಝೂಲಜಿ, ಕೆಮಿಸ್ಟ್ರಿ. ಅದಕ್ಕೆ ಸಂಬಂಧನೇ ಇಲ್ಲ. ಹೆಚ್ಚಿನ ಇದು ನೋಡಿ, ಓದೋದು ಒಂದು, ಮಾಡೋದು ಒಂದು ಅಲ್ವಾ? ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನೆಕ್ಸ್ಟ್ ಈರುಳ್ಳಿ. ಈಗ ಸ್ವಲ್ಪ ಹಾಕೋಣ ಈರುಳ್ಳಿ. ಈಗ ಒಂದು ಸ್ಪೂನ್ ಕೊಡಿ, ನಾವು ಇವ್ರನ್ನ ಅಲ್ಲಿಗೆ ಸೇರಿಸ್ಬೇಕು. ಇದು ಶುಂಠಿ ಮತ್ತೆ ಬೆಳ್ಳುಳ್ಳಿ.
ಈ ಶುಂಠಿಯನ್ನ ಹೀಗೆ ಹಾಕ್ಬಿಟ್ಟು ಇದನ್ನು ಕಲಿಸ್ಬೇಕಲ್ಲಿ. ನಾನಿದ್ದೀನಿ ಅದಕ್ಕೆ. ಥ್ಯಾಂಕ್ ಯು. ವೆಲ್ಕಮ್. ಮನೇಲಿ ಅಡಿಗೆ ಮಾಡ್ತೀರಾ? ಯಾವಾಗಲಾದ್ರೂ ಒಂದೊಂದ್ಸಲ ಬಟ್ ಅಡಿಗೆ ಮಾಡೋದನ್ನ ನೋಡೋದಕ್ಕೆ ತುಂಬಾ ಇಷ್ಟ ನನಗೆ. ಗೊತ್ತಾಯ್ತಾ? ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಆ ಟೊಮೆಟೊ ಕಲರ್ಫುಲ್ ಅಲ್ಲ? ಹೌದೌದು. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು. ನೋಡಿ ಈ ತರ ಬಣ್ಣ ಬರಬೇಕು. ಬಣ್ಣ ನನ್ನ ಪಲವಿನ ಬಣ್ಣ, ಈ ಪಲವಿನ ಬಣ್ಣ ಆಯ್ತು. ಈಗ ಇದಕ್ಕೆ ನಾವು ಈ ತರಕಾರಿಗಳನ್ನ ಹಾಕ್ಬೇಕು. ಅದು ಬಣ್ಣ ಬಣ್ಣದ ತರಕಾರಿ. ಹೌದು, ಬಣ್ಣ ಬಣ್ಣದ ತರಕಾರಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, ಅದು ಆಮೇಲೆ ಹಾಕೋಣ. ಈಗ ಸಾಫ್ಟ್ ಆಗ್ಬಿಟ್ಟೈತೆ ಈ ಟೊಮೆಟೊ, ಸಾಫ್ಟ್ ಆಗ್ಬಿಟ್ಟೈತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ತರಕಾರಿಯನ್ನು ಹಾಕ್ಬೇಕು. ಕ್ಯಾರೆಟ್ ಮತ್ತೆ ಬಟಾಣಿಗಳು. ಕ್ಯಾರೆಟ್, ಬಟಾಣಿ, ಪುಟಾಣಿ ಎಲ್ಲ ಹಾಕ್ಬಿಟ್ರೆ, ಪುಟಾಣಿ ಮೊದ್ಲೇ ಹಾಕಾಯ್ತು. ಆಮೇಲೆ ಈಗ ಇವನ್ನ ಚೆನ್ನಾಗಿ ಪಳಗಿಸ್ಬೇಕು. ಫಲವೇ ಜೀವನ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ ಸ್ವಲ್ಪ ಖಾರ ಸ್ವಲ್ಪ ಸಿಹಿ. ಈಗ ಈಗ ಸ್ವಲ್ಪ ಸ್ಪೂನ್ ಕೊಡಿ. ಇಲ್ಲ ಇದೆ ಇದೆ ಕ್ಷಮಿಸಿ. ಈಗ ಇವ್ರನ್ನ ಹಾಕ್ಬೇಕು. ಯಾರನ್ನ? ಇವರು ಮಸಾಲೆ, ಇವರು ಪಾವ್ ಭಾಜಿ ಮಸಾಲ. ಪಾವ್ ಭಾಜಿ ಮಸಾಲ. ಫಲವೇ ಜೀವನ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರ ಸ್ವಲ್ಪ ಖಾರ ಹಾಕುವ. ಅಯ್ಯೋ ಖಾರ ಅಂದಾಗ ನೆನಪಾಯ್ತು ನೋಡಿ. ಇವಾಗ ಇದನ್ನ ಹಾಕ್ಬೇಕು. ಇದು ಚಿಲ್ಲಿ ಪೇಸ್ಟ್. ಚಿಲ್ಲಿ ಪೇಸ್ಟ್. ಖಾರ 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 ಖಾರ. ಚಿಲ್ಲಿ ಪೇಸ್ಟ್ ಆಯ್ತು. ಆಮೇಲೆ ಪೇಸ್ಟ್ ಆಯ್ತು. ಈಗ ಈ ದೊಣ್ಣ ಮೆಣಸು, ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್. ಈಗ ಇದು ಈ ಕ್ಯಾಪ್ಸಿಕಮ್ ಹಾಕೈತಲ್ಲ, ಕಮ್ಮು 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 ಡಾರ್ಲಿಂಗು ಬಾಣ ಬಿಡಣ್ಣ ಅನ್ನೋ ತರ. ಇಲ್ಲಪ್ಪ. ಈಗ ಗಂಗೆ ಬಾರೆ ತುಂಗೆ ಬಾರೆ ನೀರೇ ನೀರೇ. ಸಾಕೆ ಸಾಕೆ. ಸಾಕು. ಹಾಕಿ ಇನ್ ಸ್ವಲ್ಪ ಹಾಕಿ, ಕಂಜೂಸ್ತನ ಮಾಡಬೇಡಿ. ಬೇಕೇ ಮಳೆ ಚೆನ್ನಾಗಿ ಬಂದಿದೆ ನಾಡಲ್ಲಿ ಅಲ್ವಾ, ಸಮೃದ್ಧವಾಗಿದೆ. ಹಂಗಂತ ಫುಲ್ ಹಾಕ್ಬಿಡ್ಲಾ? ನನ್ಗೇನಿಲ್ಲ ಸರ್, ಹಾಕ್ಬಿಡ್ಲಾ? ಇಲ್ಲ ಇಲ್ಲ ಸಾಕು. ಈಗ ಇದಕ್ಕೆ ಮುಚ್ಚಿಬಿಟ್ಟು ಮುಚ್ಚಿಬಿಟ್ಟು ಎಲ್ಲಾದ್ರೂ ಹೋಗ್ಬೋದು ನೀವು, ಆದ್ರೆ ತುಂಬಾ ದೂರ ಹೋಗ್ಬೇಡಿ. ಹೌದಾ? ಸರಿ. ಖಾರ ಆಯ್ತಾ? ಇಲ್ಲ, ಖಾರ ಆಗಿಲ್ಲ, ಸ್ವಲ್ಪ ಸುಸ್ತಾಗೋಯ್ತು. ಒಂಚೂರು ಟಚಪ್ ತಗೊಂಡ್ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನೀವೊಂದು ಬ್ರೇಕ್ ತಗೊಳ್ಳಿ ಸರ್. ನೀವೊಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಿ ಸರ್. ಅಷ್ಟೊತ್ತಂಗ ಕುದಿಲಿ. ಪಾಪ ಹಾಡಿ 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 ತುಂಬಾ ಸುಸ್ತಾಗೋಗ್ಬಿಟ್ಟಿದ್ದಾರೆ ನಮ್ ಸರ್. ನಾನಂತ ಗನಂದಾರಿ ಕೆಲಸ ಏನು ಮಾಡಿಲ್ಲ. ಆದ್ರೂ ಅಡಿಗೆ ಮಾಡ್ಕೊಟ್ಟು ಇಷ್ಟೆಲ್ಲ ಮಾಡೋದ್ರಿಂದ ಒಂದ್ ಚಿಕ್ಕ ಬ್ರೇಕ್ ಬೇಕೇ ಬೇಕು ನಮ್ಮಿಬ್ರಿಗೂ. ಸೊ ಹಾವ್ ಎ ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಸರಾ ಹಬ್ಬದ ವಿಶೇಷ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ದಸರಾ ಹಬ್ಬದ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಎಸ್, ಈಗ ಸರ್ ಜೊತೆ ಸೇರ್ಕೊಂಡು ನನಗೂ ಸಿಕ್ಕಾಪಟ್ಟೆ ಹಾಡು ಹೇಳಿ 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 ಆಚೆ ಹೋಗಿ ಈಚೆ ಬರೋಷ್ಟ್ರಲ್ಲಿ ನೋಡಿ. ಜಗವೇ ಒಂದು ರಣರಂಗ, ಅಡುಗೆ ಮನೆಯ ಸಂಘ, ಒಳಗಡೆ ಏನಾಗಿದೆ ನೋಡೋಣ ಭಂಗ. ಏನ್ ಘಮ ಅಂತಿದ ಕ್ಯಾಪ್ಸಿಕಮ್. ಕಲರ್ 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 ಕಲರ್. ಈಗ ನಾವು ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ. ಸ್ವಲ್ಪ ಯಾಕೆ, ಎಷ್ಟು ಬೇಕು ಹಾಕ್ಬಿಡಿ ಸರ್. ಎಷ್ಟು ಬೇಕು ಅಷ್ಟು ಧಾರಾಳವಾಗಿ ಹಾಕ್ಬಿಡಿ ಸರ್. ನಾವೆಲ್ಲ ಉಪ್ಪೆಲ್ಲ ಸಿಕ್ಕಾಬಿಡಿ. ಧಾರ ತಿಂದ ಮೇಲೆ ನೀರ ಕುಡಿಯಲೇಬೇಕು. ಈಗ ಇದಕ್ಕೆ ನಿಜವಾದ ಹೀರೋ ಇವರು. ಈಗ ಹೀರೋ ಎಂಟ್ರಿ. ಹೀರೋ ಎಂಟ್ರಿ. ಓಕೆ. ಹಾಗೆ ಹಾಗೆ ಸಿಕ್ಕಾಪಟ್ಟೆ ಹೀರೋಯಿನ್ಸ್ ಇದಾರೆ ಸರ್. ಹೌದೌದು. ಅಲ್ಲ, ಸೈಡ್ ಡ್ಯಾನ್ಸರ್ಸ್ ಅವರೆಲ್ಲ ಸೈಡ್ ಡ್ಯಾನ್ಸರ್ಸ್ ಕುಣಿತಾ ಇದ್ದಾರೆ. ಇವಾಗ ನೋಡಿ
ಸೂಪರ್ ಆದ ಲವ್ ಪಲಾವು. ಹೀರೋ ಬಂದ್ಮೇಲೆ ಕೇಳ್ಬೇಕಾ? ಅಷ್ಟೇ. ಈಗ ತಗೊಂಡ್ಬಿಡ್ಲಾ? ಸಿನಿಮಾದಲ್ಲಿ ವಿಲನ್ಗಳು ಇರೋ ಹಾಗೆ ಹುಳಿ ಹಿಂಡ್ತಾ ಇರಬೇಕು. ಸ್ವಲ್ಪ ಹೀಗೆ ಹುಳಿ ಎಷ್ಟು ಬೇಕು, ರುಚಿಗೆ ಎಷ್ಟು ತಕ್ಕ ಹುಳಿ ಹಿಂಡ್ಬೇಕು. ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೀರಾ ನೀವು? ಇಲ್ಲ ಇಲ್ಲ ಮಾಡಿಲ್ಲ. ಅದೇ ಇಷ್ಟೇ ಕಿಚನ್ ನಲ್ಲಿ ಈಗ ಮಾಡ್ತಾ ಇರೋದು. ಬಟ್ ನಾವು ಇಲ್ಲಿ ಮಾತ್ರ ಹುಳಿ ಹಿಂಡೋದು, ಬೇರೆ ಮಾಡಲ್ಲ. ಸರಿ, ಈಗ ಆಯ್ತಲ್ಲ. ಈಗ ಇನ್ನೊಂದು ಕೊನೆಯ ಒಬ್ರು ಎಂಟ್ರಿ ಇದೆ. ಹೌದೌದು. ಯಾರು? ತಾಯಿನ ಅದು? ಅವ್ರೊಂಥರ ಕ್ಯಾರೆಕ್ಟ್ರು. ಒಂಥರ ಕ್ಯಾರೆಕ್ಟ್ರು ಅದು ಇವರು. ಅಲಂಕಾರ ಇವರಿದ್ರೇನೆ ಒಂಥರ ಅಲ್ವಾ? ನೋಡಿ, ಸ್ಟವ್ ಆಫ್ ಮಾಡ್ಬಿಡ್ಲಾ? ಸ್ಟವ್ ಆಫ್ ಮಾಡ್ಬಿಡಿ ಸಾಕು. ಬೆಂಕಿ ಸಂಘ ಸಾಕಾ? ಓಕೆ, ಸರ್ವಿಂಗ್ ಬೌಲ್ ಕೊಟ್ಬಿಡ್ಲಾ? ನಾನು ರಾಯ್ತ ಫಸ್ಟ್ ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ಗೊತ್ತಿತ್ತಲ್ಲ ಪಲಾವ್ ಅಂತ. ಬ್ರೇಕ್ ಕೊಟ್ರಲ್ಲ, ಯಾವ ಟೈಮಲ್ಲಿ ಮಾಡಿದ್ರಿ ನೀವು? ಬ್ರೇಕ್ ತಗೊಂಡಲ್ಲ ಸರ್, ಟಚ್ ಅಪ್ ಮಾಡ್ಕೊಂಡು ಹಂಗೆ ರಾಯ್ತ ಮಾಡ್ಬಿಟ್ಟೆ. ಬ್ರೇಕ್ ಟೈಮಲ್ಲಿ ಇವೆಲ್ಲ ಮಾಡ್ತೀರಿ ನೀವು? ಮತ್ತೆ ಇಲ್ಲಾಂದ್ರೆ ನೀವು, ನನ್ಗೆ ಗೊತ್ತಿತ್ತು ಸೈಡ್ಗೆ ಏನು ತಂದಿಲ್ಲ ಅಂತ. ರಾಯ್ತ ಇಲ್ದೆ ಲವ್ ಸಾಧ್ಯನೇ ಇಲ್ಲ ಅಲ್ವಾ? ಹೀರೋಯಿನ್ ಇದ್ದಂಗೆ ಅದು. ಹೀರೋಯಿನ್ ಇದ್ದಂಗೆ, ಕರೆಕ್ಟ್ ಸರ್. ಈಗ ಮ್ಯೂಸಿಕ್ ಡೈರೆಕ್ಷನ್ ಅಂತೂ ಫೇಮಸ್. ಇರ್ಲಿ, ಹೇಳಿ ಹೇಳಿ ಹೇಳಿ. ಅಲ್ಲ, ಅದೊಂಥರ ಕೊಳಗ ಇದ್ದಂಗೆ, ಕೊಳಗ ತುಂಬಿದೆ. ಇದ್ರ ಜೊತೆಗೆ ನಾನು ಡೈರೆಕ್ಷನ್ ಮಾಡೋ ಐಡಿಯಾ ಇದೆ. ಇದೆಯಾ? ನಮ್ಗೊಂದು ಚಾನ್ಸ್. ಆಗಾಗ ಟಚ್ ಅಲ್ಲಿ ಟಚ್ ಅಲ್ಲ, ಫೋಟೋ ಕಳಿಸಿ. ಆಗ ಫೋಟೋ ಕಳಿಸ್ತಿರ್ಬೇಕೆ ಸರ್? ಹೌದು, ಬದಲಾವಣೆ ಆಗ್ತಾ ಇರುತ್ತಲ್ವಾ. ನಾವು ಎಷ್ಟು ವರ್ಷ ಆಗ್ತೀವಿ? ಇವಾಗ್ಲೇ ಒಂದು ಸಿನಿಮಾ ಮಾಡಿ 13 ವರ್ಷ ಆಯ್ತು, ಇಂದ್ರಧನುಷ್ ಮಾಡಿ. ಇನ್ನೆಷ್ಟು ವರ್ಷಕ್ಕೆ ಮಾಡ್ತೀನೋ ಗೊತ್ತಿಲ್ಲ. ಆಗಾಗ ನೀವು ಬದಲಾಗ್ತಾ ಇರ್ತೀರಲ್ಲ. ಸರಿ ಸರ್, ಬದಲಾಗೋದು ಬೇಡ ಅಂತ ಹೇಳ್ತಾ ಇದೀನಿ. ಹೀಗೆ ಈ ಯವನ, ಹೀಗೆ ಸೌಂದರ್ಯ ಹೀಗೆ ಉಳಿಲಿ ಅಂತ ಹೇಳ್ತಾ ಇದೀನಿ ಸರ್. ಪಲಾವ್ನ ಇದಕ್ಕೆ ಹಾಕ್ತಾ ಸಿನಿಮಾ ಡೈರೆಕ್ಷನ್ ಬಗ್ಗೆ ಮಾಡ್ಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ರಲ್ಲ. ಹೌದು. ಯಾವಾಗ ಮಾಡ್ತೀರಾ? ಏನ್ ಕತೆ? ಹಿಂಗೆಲ್ಲ ಮಾಡೋದಿದ್ರೆ ನಾನು ರಾಯ್ತ ಕೊಡೋದಲ್ಲ, ಎಲ್ಲ ಇಟ್ಕೋತೀನಿ. ಏನೋ ಸಿನಿಮಾ ಬಗ್ಗೆ ಕೇಳಿದ ತಕ್ಷಣ ಹಿಂಗ ಮಾಡೋದು ಇಲ್ಲ. ರೈತನ ಹಿಡ್ಕೊಳ್ಳಿ ಅಂತ ಏನೋ ಒಂದು ಸಣ್ಣ ಒಂದು ಚಮಕ್ ಇನ್ನೂ ಸ್ವಲ್ಪ ಹಾಕಿ ಸರ್. ಅಲ್ಲ, ಇದು ಟೇಸ್ಟ್ ನೋಡಕ್ಕೆ ಅಂತ ಇಷ್ಟು ಕಂಜೂಸ ನೀವು? ಕಂಜೂಸ್ ಏನಿಲ್ಲಪ್ಪ, ಇನ್ನೂ ಸ್ವಲ್ಪ ಹಾಕಿ ಸರ್. ಇಷ್ಟ ಹಾಕೊಡ್ತೀರಾ? ಇದು ಜ್ಯೂಸ್ ತರ ಇದೆ ಅಂತ ಹೇಳ್ಬಿಟ್ಟು ಕಂಜೂಸ್ ಅನ್ಬೇಡಿ. ಇಲ್ಲ. ಸರಿ, ಈಗ ಇದರಲ್ಲಿ ಇಟ್ಕೊಂಡು ಈಗ ಇದು ಇಟ್ಬಿಡಿ. ಇಟ್ಬಿಟ್ಟು ಟೇಸ್ಟ್ ನೋಡ್ಬೇಕಲ್ಲ. ಮತ್ತೆ ಹೌದು, ಅಲ್ಲ, ಅಲ್ಲಿ ಇಟ್ಬಿಟ್ರೆ ಟೇಸ್ಟ್ ನೋಡೋದು ಯಾವಾಗ? ನಾನು ಇಟ್ಕೊಂಡಿದ್ರೆ ಯಾವ ಕೈಲಿ ತಿಂತೀರಾ ಅಂತ. ಹಂಗ ಈಗ ನೋಡಿ ಸರ್ ಹೆಂಗ್ ತಿಂತೀನಿ ಅಂತ. ಸುಮ್ಮನೆ ಬಿಸಿ ಇದೆ, ಕೈಲಿ ತಿನ್ಬೇಡಿ, ಸ್ಪೂನಲ್ಲಿ ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಕಾಳಜಿ ತೋರಿಸ್ತಾ ಇದ್ದೀರಾ ನನ್ನ ಮೇಲೆ. ಏನ್ ಪಲಾವ್ ಇದು? ಮರ್ತೋಗ್ಬಿಟ್ಟೆ ಖುಷಿ. ಲವ್ ಪಲಾವ್. ಅದೇ ಲವ್ ಪಲಾವ್. ಆಮೇಲೆ ತವಾ ಪಲಾವ್. ತವಾ ಪಲಾವ್ ಅಲ್ವಾ? ರೈಟ್. ಓಕೆ ವೀಕ್ಷಕರ, ಲವ್ ಪಲಾವ್ ಅಂತಾನೆ ಹೇಳ್ಬೋದು. ತವಾ ಪಲಾವ್ ಹೇಗ್ ಮಾಡೋದು? ತುಂಬಾ ಸಿಂಪಲ್ ಅಲ್ಲ? ಇದ್ರ ಜೊತೆಗೆ ತರಕಾರಿ ಇದೆ, ಜೊತೆಗೆ ವಿ ಮನೋಹರ್ ಸರ್ ಪ್ರೀತಿನೂ ಇದೆ. ಏನಂತೀರಾ? ಆಗಿದ್ಮೇಲೆ ಸಖತ್ತಾಗಿರುತ್ತೆ ಟೇಸ್ಟ್. ಅದಕ್ಕಿಂತ ಮುಂಚೆ ರೀಕ್ಯಾಪ್ ನೋಡ್ಬಿಡಿ. ತವಾ ಪಲಾವ್ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಆ ಮಿಶ್ರಣಕ್ಕೆ ಬೇಯಿಸಿದ ಕ್ಯಾರೆಟ್, ಬೀನ್ಸ್, ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಪಾವ್ ಭಾಜಿ ಮಸಾಲೆ, ಚಿಲ್ಲಿ ಪೇಸ್ಟ್, ಕ್ಯಾಪ್ಸಿಕಮ್ ಹಾಗೂ ನೀರನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ನಂತರ ಉಪ್ಪು, ಅನ್ನ, ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಬಿಸಿ ಬಿಸಿಯಾದ ತವಾ ಪಲಾವ್ ಸವಿಯಲು ಸಿದ್ಧ. ಆಹಾ, ರೀಕ್ಯಾಪ್ ನೋಡಾದ್ಮೇಲೆ ಟೇಸ್ಟ್ ಮಾಡಲೇಬೇಕು. ಟೇಸ್ಟ್ ಮಾಡೋಕ್ ಮುಂಚೆ ಘಮ ಘಮ ಆಡಿಸ್ತಾವ ಮಲ್ಲಿಗೆ, ನೀನು ಹೊರಟಿದ್ದು ಈಗ ಎಲ್ಲಿಗೆ? ನಾನು ನಿಜವಾಗ್ಲೂ ಹೊರಡ್ತೀನಿ, ಯಾಕಂದ್ರೆ ಟೇಸ್ಟ್ ಮಾಡಬೇಕು. ಇಲ್ಲಿದ್ರೆ ನೀವು ಕೇಳ್ತೀರಾ, ನಂಗೆ ಹೊಟ್ಟೆ ನೋವು ಬರುತ್ತೆ ಒಬ್ಬಳೆ ತಿಂದ್ರೆ. ನೀವು ನಿಮ್ಮ ಸ್ಟೈಲಲ್ಲಿ ಬ್ರೇಕ್ ತಗೊಳ್ಳಿ, ನಾನು ಹೋಗಿ ಟೇಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಓಕೆ, ನೀವು ಮೆಲ್ಲ ತಗೊಳ್ಳಿ ಒಂದು ಬ್ರೇಕ್, ನೀವು ಮೆಲ್ಲ ತಗೊಳ್ಳಿ ಒಂದು ಬ್ರೇಕ್.
ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಸರಾ ಹಬ್ಬದ ವಿಶೇಷ ಈಸ್ಟರ್ನ್ ಮಸಾಲೆ ಅರ್ಪಿಸುವ ಮನೆ ಅಡಿಗೆ. ಸೊ ಟೇಸ್ಟ್ ಮಾಡಬೇಕು ಅಂತ ಅನ್ಕೊಂಡೆ, ಯಾಕೋ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ನನಗೋಸ್ಕರ ಅಡುಗೆ ಮಾಡಿಕೊಟ್ಟಿದ್ದಾರೆ. ಲವ್ ಪಲಾವ್ ಮಾಡಿದ್ದಾರೆ, ಅವ್ರಿಗೂ ಒಂಚೂರು ಟೇಸ್ಟ್ ಕೊಡೋಣ ಅಂತ ಮತ್ತೆ ವಾಪಸ್ ಬಂದ್ಬಿಟ್ಟೆ. ಸರ್, ನಾನು ಮಾಡಿರೋ ರಾಯ್ತಾ ಒಂದಿಗೆ ನೀ ಮಾಡಿರೋ ಲವ್ ಪಲಾವ್ ಟೇಸ್ಟ್ ಮಾಡೋಣ ಇಬ್ರು. ಹೇಗಿತ್ತು? ನಾನು ನಿಜ ಟೇಸ್ಟ್ ಮಾಡಲಿಲ್ಲ. ಹೌದೇ, ಯಾಕೋ ಮನಸ್ಸು ತಡಿಲಿಲ್ಲ ಸರ್. ನಿಮ್ ಜೊತೆಗೆ ನೀವು ಖುಷಿಯಾಗಿರೋದು ನೋಡಿ ಸ್ವಲ್ಪ ಆ ಕಡೆ ಹೋಗಿ ಟೇಸ್ಟ್ ಮಾಡಿದ್ರೆ ಅನ್ಕೊಂಡೆ ಟೇಸ್ಟ್ ಮಾಡ್ಬಿಡೋಣ ಅಂತ. ಏನೋ ಮನ್ಸಿದ್ ರಾಯ್ತಾ ರಾಯ್ತಾ ಹಾಗೆ ಒಂದ್ಸಲ ತಿನ್ನಿ. ಹಾಗೆ ಒಂದ್ಸಲ ನೋಡೋಣ ಅಲ್ವಾ? ಇದು ಒರಿಜಿನಲ್ ಟೇಸ್ಟ್, ಕರೆಕ್ಟ್. ರಾಯ್ತಾ ಅದು ರಿಮಿಕ್ಸ್. ಹಾಗೆ ಪರವಾಗಿಲ್ಲ, ಪಾಸ್ ಅಲ್ಲ? ಸಕಲ ಮಾಡ್ತೀರಾ ಸರ್ ಅಡಿಗೆ? ಈಗ ರಾಯ್ತಾ ಏನು ಮ್ಯೂಸಿಕ್ ಇಲ್ದಿದ್ರೆ ಇದೇ ಕೆಲಸ. ಅಡಿಗೆ ಮಾಡೋದ? ಹೌದು. ಮನೇಲಿ ಅಡಿಗೆ ಮಾಡ್ತೀರಾ? ಮಿಸಸ್ಗೆಲ್ಲ ಹೆಲ್ಪ್ ಮಾಡ್ತೀರಾ? ಹಾಗಾದ್ರೆ ಇಲ್ಲ, ಅವಳಿಗೆ ನಾನು ಡೈರೆಕ್ಷನ್ ಮಾಡ್ತೀನಿ. ಇಲ್ಲಿ ಅಡಿಗೆ ಮಾಡೋದು, ಬೇರೆ ಬೇರೆ ತಿಂಡಿಗಳನ್ನ ಮಾಡೋದಕ್ಕೆ ನಾನು ಅಲ್ಲಿ ಡೈರೆಕ್ಷನ್ ಮಾಡ್ತೀನಿ. ಯಾಕಂದ್ರೆ ಸಿನಿಮಾಕ್ಕೆ ಯಾರು ಪ್ರೊಡ್ಯೂಸರ್ ಸಿಕ್ಕಿಲ್ಲ, ಅಲ್ಲಿವರೆಗೂ ಕಿಚನ್ ಡೈರೆಕ್ಟರ್ ನಾನು. ವೆರಿ ನೈಸ್. ಸೊ ನೀವು ಹೇಳ್ದಾಗೆ ಅವ್ರು ನೀಟಾಗಿ ಮಾಡ್ತಾರ ಕೆಲಸ. ಏನ್ ಸ್ಪೆಷಲ್ ಆಗಿ ಮಾಡ್ತಾರೆ ನಿಮ್ಗೋಸ್ಕರ? ನಿಮ್ಗೆ ಏನ್ ಇಷ್ಟ ಅಡಿಗೆ? ರವಾ ಪೊಂಗಲ್. ರವಾ ಪೊಂಗಲ್ ಅಂದ್ರೆ ಅಕ್ಕಿಯಲ್ಲಿ ಮಾಡ್ತಾರಲ್ಲ ಅದಲ್ಲ, ರವೆಯಲ್ಲಿ ಮಾಡ್ತಾರೆ ಪೊಂಗಲ್. ಓ, ಡಿಫ್ರೆಂಟ್ ಆಗಿರುತ್ತೆ. ಹೌದು. ಅದು ನಿಮ್ಮ ಸ್ಪೆಷಲಾ? ಇಲ್ಲ, ಅದು ಇಲ್ಲಿದ್ದೆ ನಾನು ಕೇಳಿದ್ದದು. ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋಣ. ಫ್ಯೂಚರ್ ಪ್ರಾಜೆಕ್ಟ್ ಅಂದ್ರೆ ಈ ಅಡಿಗೆ ಮಾಡಿದ್ನಲ್ಲ ಅದೇ ತರ ಕಥೆಗಳು ಮಾಡಿಟ್ಕೊಂಡಿದ್ದೀನಿ. ಯಾರಾದ್ರೂ ಪ್ರೊಡ್ಯೂಸರು ಉತ್ತಮರು, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು, ಅಂದ್ರೆ ನೀವು ಕೇಳ್ತಾ ಇದ್ರೆ ಏನಪ್ಪಾ ಇವನು ಮದುವೆಗೆ ಹುಡುಗಿ ನಮ್ಗೆ ಅನುಕೂಲವಾಗಿರುವವರು ಪ್ರೊಡ್ಯೂಸರ್ ಸಿಕ್ಕರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ನೀವ್ ಯಾವಾಗ್ಲೂ ಇದೇ ತರ ತಮಾಷೆ ಮಾಡ್ಕೊಂಡು ಬೇರೆಯವ್ರನ್ನು ನಗಿಸ್ತಾ ನೀವು ಹೀಗೆ ಯಾವಾಗ್ಲೂ ನಗ್ನಗ್ತಾ ಇರಿ. ಅದೇ ತುಂಬಾ ಸೀರಿಯಸ್ ಆಗಿ ಯಾವಾಗ್ಲೂ ಅಂತ ಇರೋಂಗಿಲ್ಲ. ಅದೇ ನನ್ನ ಮೋಲ್ಡ್ ಆತರ. ಅದೇ ನೀವು ಹಂಗಲ್ಲ ಅಲ್ಲ. ಸೊ ಇದೇ ಖುಷಿಗೆ ನಾನು ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ ನಮ್ಮ ಅಡ್ಗೆ ಮನೆಯಿಂದ. ಓಹೋ, ತುಂಬಾ ಧನ್ಯವಾದಗಳು. ಅಂದ್ರೆ ನಾನು ಯಾವಾಗ್ಲೂ ಜ್ಯೂಸ್ ಮಾಡ್ತಾ ಇರ್ಬೇಕು ಅಂತ. ಕರೆಕ್ಟ್ ಸರ್, ಆ ಜ್ಯೂಸ್ ಯಾವಾಗ್ಲೂ ಬೀಳ್ತಾ ಇರ್ಬೇಕು. ನೀವು ಆವಾಗ ಹೇಳಿದ್ರಿ ಕಂಜೂಸ್ ಅಂತ. ಕಂಜೂಸ್ ಅಲ್ಲ, ಜ್ಯೂಸ್. ಈಗ ಇದ್ ಬೇಡ, ನೀವು ಜ್ಯೂಸ್ ಮಾಡ್ತಾ ಇರ್ಬೇಡಿ. ನಮ್ಮ ಖುಷಿಗೋಸ್ಕರ ಒಂದು ಪುಟ್ಟ ನೆನಪಿನ ಕಾಣಿಕೆ ನಮ್ಮ ಈಸ್ಟರ್ನ್ ವತಿಯಿಂದ, ನಮ್ಮ ಮನೆ ಅಡಿಗೆ ಕಾರ್ಯಕ್ರಮದಿಂದ ಒಂದು ಚಿಕ್ಕ ಚಿಕ್ಕ ಪುಟ್ಟ ಪ್ರೀತಿಯ ಕಾಣಿಕೆ. ನಾನ್ ಮಾಡಿ ತಿಂಡಿನೇ ಇದ್ರಲ್ಲಿ ಹಾಕೊಟ್ಟಿಲ್ಲ ತಾನೆ? ಗೊತ್ತಿಲ್ಲ, ಮನೆ ಹಬ್ಬ ನೋಡಿ, ಇಲ್ಲಿ ನೋಡ್ಬೇಡಿ. ಯಾವ್ದು ಗಿಫ್ಟ್ ಎಲ್ಲ ಇಲ್ಲಿ ನೋಡೋಂಗಿಲ್ಲ ಸ್ಪಾಟ್ ಅಲ್ಲಿ. ಅದಕ್ಕೆ ಸರಿ, ಪ್ರೀತಿಯಿಂದ ಕೊಟ್ಟಿದ್ರೆ ತುಂಬಾ ಬೇರೆನೇ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ ಭರವಸೆ ಇದೆ ನನಗೆ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಲ್ಲಿ ಒಂದು ಕಿಚನ್ ಒಳಗೆ ಇವತ್ತು ಮನೆಯಲ್ಲಿ ಹೋಗಕ್ ಬಿಡದೇ ಇದ್ರು ಕೂಡ ಇಲ್ಲಾದ್ರೂ ನನಗೆ ನೀವು ಒಳಗಡೆ ಬಿಟ್ಕೊಂಡ್ರಲ್ಲ, ಈ ಒಂದು ಅಡಿಗೆ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಸ್ವರ್ಣವಾಹಿನಿಗೂ ನಿಮಗೂ ನಿರ್ದೇಶಕರಿಗೂ ಎಲ್ಲ ನನ್ನ ಪ್ರೀತಿಯ ಧನ್ಯವಾದಗಳು. ನನಗೋಸ್ಕರ ಒಂದ್ 2 ಲೈನ್ ಹಾಡಲ್ವಾ? ಇವಳ್ಯಾರ ಮಗಳು ಹಿಂಗವಳಲ್ಲ, ಇವನ್ಯಾರ ಮಗನು ಹಿಂಗವಳಲ್ಲ. ಅಯ್ಯಪ್ಪ ಬರ್ಲಾ? ಥ್ಯಾಂಕ್ ಯು. ಪ್ರೀತಿಯ ವೀಕ್ಷಕರೇ, ನಿಜವಾಗ್ಲೂ ಇವತ್ತಂತೂ ಒಂಥರ ನಿಜವಾಗಿ ಖುಷಿ ಆಗುವಂತ ಎಪಿಸೋಡ್. ಯಾಕಂದ್ರೆ ತುಂಬಾ ಪ್ರೀತಿಯಿಂದ ನಮಗೋಸ್ಕರ ಅಡಿಗೆ ಮಾಡ್ಕೊಟ್ರು, ಜೊತೆಗೆ ಅಷ್ಟೇ ಪ್ರೀತಿಯಿಂದ ನಮಗೋಸ್ಕರ ಹಾಡಿದ್ರು. ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಎಷ್ಟು ಖುಷಿ ಕೊಡುತ್ತೆ, ಒಂಥರ ಆನಂದ ಅಂತಾನೆ ಹೇಳ್ಬೋದು ಅಲ್ವಾ? ಇವತ್ತಿನ ಅಡಿಗೆ ಜೊತೆಗೆ ಇವತ್ತಿನ ನಮ್ಮ ಮಾತುಕತೆ, ಇವತ್ತಿನ ಹಾಡು ಅಂತ ಹೇಳೋದಕ್ಕಿಂತ ಸಂಗೀತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದ್ರೆ ನಾಳಿನ ಸಂಚಿಕೆ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ, ನೀವು ಕೂಡ ಕಾಯ್ತಾ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಸರಾ ಹಬ್ಬದ ವಿಶೇಷ ಈಸ್ಟರ್ ಮಸಾಲೆ ಅರ್ಪಿಸುವ ಮನೆ ಅಡಿಗೆ. ನಮಸ್ಕಾರ.